ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಮೊನ್ನೆ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಏನಾಯಿತು, ಅದಾದ ಬೆನ್ನಿಗೆ ಇಡೀ ದೇಶದಾದ್ಯಂತ ಕೇಳಿ ಬಂದಂಥ ಒಂದೇ ಒಂದು ಕೂಗು ಅಂತಂದರೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ಆಗಬೇಕು ಅನ್ನುವಂಥ ಕೂಗು ಮತ್ತು ಒತ್ತಾಯ. ಈಗ ಅದು ಇನ್ನಷ್ಟು ಬೆಳೆದಿದೆ. ಜನ ಕೇಳ್ತಾ ಇರೋದು ಅಂತಿಂಥ ಪ್ರತೀಕಾರ ಆಗಬಾರ್ದು. ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ ಈ ವಿಶ್ವದ ಭೂಪಟದಲ್ಲಿ ಇರುವಷ್ಟು ದಿನವೂ ಕೂಡ ನೆನಪು ಮಾಡಿಕೊಳ್ಳೋ ರೀತಿಯ ಪ್ರತೀಕಾರ ಇರಬೇಕು ಅನ್ನೋ ಒತ್ತಾಯ ಜನರಿಂದ ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ಕೇಂದ್ರ ಸರ್ಕಾರವೂ ಕೂಡ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದೆ, ರಾಜತಾಂತ್ರಿಕವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಸದ್ಯ ಸರ್ಚ್ ಆಪರೇಷನ್ಗಳು ನಡೀತಾ ಇದ್ದಾವೆ. ಯಾರು ಉಗ್ರರಿದ್ದಾರೋ, ಉಗ್ರರನ್ನ ಬೆಂಬಲಿಸೋರಿದ್ದಾರೋ, ಅವರಿಗೆ ಮಿಡಿಯುವಂಥ ಮನಸ್ಸುಗಳು ಯಾವುದೆಲ್ಲ ಇದ್ದಾವೋ ಎಲ್ಲವನ್ನ ಕೂಡ ಮಟ್ಟ ಹಾಕಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಈ ಎಲ್ಲದರ ಮಧ್ಯೆ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂತಂದರೆ ಪಾಕಿಸ್ತಾನದ ಲೀಡರ್ಸು ಕೊಡ್ತಾ ಇರುವಂಥ ಒಂದೊಂದು ಹೇಳಿಕೆಯೂ ಕೂಡ ಪಾಕಿಸ್ತಾನ ವಿಚಲಿತವಾಗಿದೆ. ನಾನು ಐಸೋಲೇಟ್ ಆಗ್ತಾ ಇದ್ದೀನಿ ಜಗತ್ತಿನಿಂದ ಅನ್ನೋದು ಅಂದಾಜಾಗ್ತಿದೆ ಅನ್ನೋದು ಅವರ ಹೇಳಿಕೆಯನ್ನು ನೋಡಿದಾಗ ಗೊತ್ತಾಗುತ್ತೆ. ನರಿಗಳಂತೆ ನುಗ್ಗಿ ನಮ್ಮ ಪ್ರವಾಸಿಗರನ್ನ ಹತ್ಯೆಗೈದಿದ್ರು ನರಹಂತಕರು. ಉಗ್ರರನ್ನ ಪೋಷಿಸ್ತಾ ಇರುವಂತ ಪಾಕಿಸ್ತಾನಕ್ಕೆ ಸದ್ಯ ಭಾರತ ಪಾಠ ಕಲಿಸುವಂತ ದಾರಿಯಲ್ಲಿದೆ. ಪಾಕಿಸ್ತಾನ ವಿಚಲಿತವಾಗಿದೆ ಅಂತ ನಾನು ಈಗಾಗಲೇ ಹೇಳಿದೆ. ನಾಯಕರು ಬಾಯಿಗೆ ಬಂದಂಗೆಲ್ಲ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಪ್ರಮುಖವಾಗಿ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ, ಅದಕ್ಕೆ ತಾತ್ಕಾಲಿಕ ಏನು ತಡೆ ಬಿದ್ದಿದೆ. ಇದು ನಾಳೆ ದಿನ ಕುಡಿಯೋದಕ್ಕೆ ನೀರಿಲ್ಲದಂಥ ಸ್ಥಿತಿ ಬಂದು ಬಿಡುತ್ತೇನೋ ಅನ್ನೋ ಆತಂಕ ಪಾಕಿಸ್ತಾನಕ್ಕೆ ತಂದೊಡ್ಡಿದೆ. ಇದರ ಮಧ್ಯೆ ಅವನ್ಯಾರೋ ಬಿಲಾವಲ್ ಭುಟ್ಟೋ ಅನ್ನೋನೊಬ್ಬ ಎಚ್ಚರಿಕೆ ಕೊಟ್ಟಿದ್ದಾನೆ, ರಕ್ತ ಹರಿಸ್ತೀವಿ ಅಂತ. ಆತನನ್ನ ಪಾಕಿಸ್ತಾನದಲ್ಲಿ ಪಪ್ಪು ಅಂತ ಕರೀತಾರೆ. ಪಾಕಿಸ್ತಾನಿಯರೇ ಆತನನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಆತ ಒಂದು 4 ಜನರನ್ನ ಸೇರಿಸಿ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡಿದ್ದಾನೆ. ನಾವು ರಕ್ತ ಹರಿಸ್ತೀವಿ ಅಂತ. ಈತನ ಅಜ್ಜನನ್ನ ನೇಣಿಗೆ ಹಾಕಿದ್ರು, ಈತನ ತಾಯಿಯನ್ನ ಗುಂಡಿಟ್ಟು ಕೊಂದ್ರು. ಈತನ ಹಣೆ ಬರ ಇದು. ನಾಳೆ ಈತನ ಕಥೆನೂ ಅಷ್ಟೇ ಆ ದೇಶದಲ್ಲಿದ್ರೆ ಈತ ಭಾರತಕ್ಕೆ ಎಚ್ಚರಿಕೆ ಕೊಡೋದು, ನಾವು ರಕ್ತ ಹರಿಸ್ತೀವಿ ಅಂತ. ಪಾಕಿಸ್ತಾನದ ಪ್ರಧಾನಿ ಇನ್ನೊಂದು ಕತೆ ಹೇಳ್ತಾ ಇದ್ದಾನೆ, ನಾವು ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ ಅಂತ. 4 ಸಲ ಬಾಲ ಮುದುರುಕೊಂಡು ಓಡಿ ಹೋದಂಥ ದೇಶ ಇವತ್ತು ಪೌರುಷದ ಮಾತುಗಳನ್ನು ಆಡ್ತಾ ಇದೆ. ಪಕ್ಕದಲ್ಲಿ ಚೀನಾ ನಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋ ಲೆಕ್ಕಾಚಾರ ಇವ್ರದ್ದು. ಚೀನಾ ಏನಾದರೂ ಸಪೋರ್ಟ್ ಮಾಡಿಬಿಡಬಹುದು, ಚೀನಾ ನಮ್ಮ ಬೆಂಬಲಕ್ಕಿರೋದ್ರಿಂದ ನಾವು ಭಾರತವನ್ನು ಮಣಿಸ್ತೀವಿ ಅಂತ ಭಾವಿಸಿದ್ದಾರೆ ಇವರು. ಅಂತ ಅಮೆರಿಕ ಬೆಂಬಲಕ್ಕೆ ನಿಂತಾಗಲೂ ಭಾರತವನ್ನು ಏನೂ ಮಾಡೋದಕ್ಕಾಗಲಿಲ್ಲ ಇವರಿಗೆ. ಒಂದು ಇಡೀ ಭೂ ಪ್ರದೇಶವನ್ನು ಕಳ್ಕೊಂಡ್ರು ಬಾಂಗ್ಲಾದೇಶನ. 2 ದೇಶಗಳಾಗಿ ರೂಪುಗೊಳ್ತು. ಭಾರತ ಮಾಡಿದ್ದದು. ಅವತ್ತು ಅಮೆರಿಕ ಯಾರ ಸೈಡ್ ಇತ್ತು, ಯಾರ ಪರವಾಗಿ ನಿಂತಿತ್ತು? ಆಗಲೇ ಏನು ಮಾಡೋದಕ್ಕಾಗಲಿಲ್ಲ ಭಾರತನ. ಈಗ ಏನೋ ಚೀನಾದ ಸಪೋರ್ಟ್ ಸಿಗತ್ತೆ ಅಂತ ಬೊಗಳೋದಕ್ಕೆ ಶುರು ಮಾಡಿದ್ದಾವೆ ಪಾಕಿಸ್ತಾನಿ ನಾಯಿಗಳು. ನೋಡೋಣ ಏನಾಗತ್ತೆ ಅಂತ. ಸದ್ಯ ಮಾತ್ರ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ, ಗಡಿಯಲ್ಲೂ ರಾಜತಾಂತ್ರಿಕವಾಗಿಯೂ. ಈ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ರಕ್ಷಣಾ ವಿಶ್ಲೇಷಕ ಗಿರೀಶ್ ಲಿಂಗಣ್ಣ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಯುದ್ಧದ ಕಾರ್ಮೋಡ ಅಂತ ಭಾವಿಸಬೇಕೋ ಅಥವಾ ಈ ಪರಿಸ್ಥಿತಿ ಏನಿದೆ ಇದು ತಿಳಿಯಾಗುವಂಥ ಮುನ್ಸೂಚನೆ ಕಾಣ್ತಾ ಇದೆಯಾ? ಇಲ್ಲ, ತಿಳಿ ಅಂತೂ ಆಗಲ್ಲ. ಯುದ್ಧದ ಕಾರ್ಮೋಡ ಅಂತನೂ ಇದೆ. ಬಟ್ ಹಾಗನ್ಬಿಟ್ಟು ಕಂಪ್ಲೀಟ್ ದೇಶಗಳ ಮಧ್ಯೆ ವಾರ ಆಗದೇ ಇರ್ಬೋದು. ಬಟ್ ನಾವಂತೂ ಒಂದು ಪಾಠ ಕಲಿಸೋ ನಿಟ್ಟಿನಲ್ಲಂತೂ ಇದ್ದೇ ಇದ್ದೀವಿ. ಅದು ಮಾಡದೆ ಹೋದರೆ ನಮಗೆ ಒಂಥರ ವಿಶ್ವಮಟ್ಟದಲ್ಲಿ ಒಂಥರ ಅವಮರ್ಯಾದೆ ಆಗಿಬಿಡುತ್ತೆ. ಸೊ ಆ ಪಾಠ ಯಾವ ಥರ ಕಲಿಸ್ತಾರೆ, ಯಾವ ಮ್ಯಾಗ್ನಿಟ್ಯೂಡಲ್ಲಿ ಕಲಿಸ್ತಾರೆ ಅನ್ನೋದು ನಾವು ನೋಡಬೇಕು ಅಷ್ಟೇ. ಸೊ ನಾನು ಹೇಳ್ದಂಗೆ ದೇಶಗಳ ಮಧ್ಯೆ ಯುದ್ಧ ಸಾಧ್ಯತೆ ಕಮ್ಮಿ. ಬಟ್ ಅವ್ರಿಗೆ ಡ್ಯಾಮೇಜ್ ಮಾಡೋದಂತೂ ಖಂಡಿತ ನಿಜ. ಗಿರೀಶ್ ಲಿಂಗಣ್ಣ ಅವರೇ, ಬಹುಶಃ ಮೊನ್ನೆಯಿಂದ ಆಗ್ತಾ ಇರುವಂಥ ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ. ಪಾಕಿಸ್ತಾನಕ್ಕೆ ತೀಕ್ಷ್ಣವಾಗಿ ತಟ್ಟಿದೆ ಅಂತಂದ್ರೆ ಯಾವ ಬೆಳವಣಿಗೆ? ಯಾಕಂತಂದರೆ ಅವರ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ವಿಚಲಿತರಾಗಿರೋದು ಗೊತ್ತಾಗ್ತಿದೆ. ಪಾಕಿಸ್ತಾನದ ಲೀಡರ್ಶಿಪ್ಪು ವಿಚಲಿತವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾವುದು ಹೆಚ್ಚು ಅವರಿಗೆ ಬಾಧಿಸಿದೆ ಅಂತ ಅನ್ಸುತ್ತೆ ನಿಮಗೆ?
ನೋಡಿ, ಈಗ ಇಂಡಸ್ ವ್ಯಾಲಿ ಟ್ರೀಟಿನ ಪಾಸ್ ಮಾಡಿದ್ದಾರೆ, ತೆಗೆದಿಲ್ಲ, ಪಾಸ್ ಮಾಡಿದ್ದಾರೆ. ಬಟ್ ಈವನ್ 4-5% ನೀರು ಅವ್ರಿಗೆ ಹೋಗೋದು ಕಮ್ಮಿ ಆದ್ರೂ ಅವ್ರಿಗೆ ಶುರುವಾಗುತ್ತೆ ಕಷ್ಟ. ಅಲ್ಲಿ ಸುಮಾರು 27 ಕೋಟಿ ಜನ ಅದ್ರ ಮೇಲೆ ಅವಲಂಬಿತವಾಗಿದ್ದಾರೆ. ಆ ಇಂಡಸ್ ವ್ಯಾಲಿ 80% ಭಾಗ ನೀರು ಹೋಗ್ತಾ ಇರೋದೇ ಪಾಕಿಸ್ತಾನಿಗೆ. ನಮಗೆ ಬರ್ತಾ ಇರೋ ಈಸ್ಟರ್ನ್ ರಿವರ್ಸಲ್ಲಿ ಬರೀ 20% ಬರುತ್ತೆ ಟೋಟಲ್ ಇಂಡಸ್ ವ್ಯಾಲಿ ಫ್ಲೋ ಅಲ್ಲಿ. ಆ 20%ಅಲ್ಲೂ ರಾವೆ ಅನ್ನೋದೊಂದು ನದಿ ಕಂಪ್ಲೀಟ್ ಪಾಕಿಸ್ತಾನಿಗೆ ಹೋಗ್ತಾ ಇದೆ. ಅದನ್ನು ನಾವು ಯೂಸ್ ಮಾಡ್ಕೋತಾ ಇಲ್ಲ. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅದನ್ನು ಸ್ಟೋರ್ ಮಾಡೋಕ್ಕಾಗಲಿ, ಅದನ್ನು ಡೈವರ್ಟ್ ಮಾಡಿ. ರಾಜಸ್ಥಾನ ಯಾವಾಗಲೂ ಗ್ರೀನ್ ಭೂಮಿ ಆಗಬೇಕಾಗಿತ್ತು, ನಾವು ಅದನ್ನು ಕರೆಕ್ಟಾಗಿ ಡೈವರ್ಟ್ ಮಾಡಿ ಇಟ್ಕೊಂಡಿದ್ದಿದ್ರೆ. ಪಂಜಾಬ್ ಹೆಂಗೆ ಫರ್ಟೈಲ್ ಲ್ಯಾಂಡ್ ಇದೆಯೋ ರಾಜಸ್ಥಾನ ಅಷ್ಟೇ ಫರ್ಟೈಲ್ ಆಗ್ತಾಯಿತ್ತು. ಬಟ್ ನಾವು ಅದನ್ನು ಆ ಇನ್ಫ್ರಾಸ್ಟ್ರಕ್ಚರ್ ಆಗಿ ಬೆಳೆಸಲಿಲ್ಲ. ಈಗ ಇನ್ಫ್ರಾಸ್ಟ್ರಕ್ಚರ್ 2014ಇಂದ ನಿಧಾನಕ್ಕೆ ಶುರು ಮಾಡ್ಕೊಂಡು ಬಂದಿದ್ದೀವಿ. ಅವ್ರಿಗೆ ಕಂಪ್ಲೀಟ್ ತಟ್ಟಬೇಕು ಆ ಬಿಸಿ ಅಂದರೆ ಅದು ಇನ್ನೂ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಕಟ್ಟಕ್ಕೆ ಇನ್ನೂ ವರ್ಷಗಳೇ ಬೇಕು ನಮಗೆ. ಸೊ ಫುಲ್ ಹೊಡೆತ ಅವ್ರಿಗೆ ಇನ್ನೂ ಬಿದ್ದಿಲ್ಲ ಆ ನೀರಿಂದು. ಆ ಹೊಡೆತ ಏನಾದ್ರು ಕಂಪ್ಲೀಟ್ ಬಿದ್ದೋದ್ರೆ ಅವ್ರದ್ದು GDP 25% GDPನೇ ಬಿದ್ದೋಗುತ್ತೆ. ಅವ್ರು ಕಂಪ್ಲೀಟ್ ಅವ್ರಿಗೆ ಬದುಕ್ತಾ ಇರೋದು ಅಗ್ರಿಕಲ್ಚರಲ್ಲಿ ಏನಿದೆಯೋ ಇವರು ಅವಲಂಬಿತವಾಗಿರೋದು ಈ ನೀರು ಮೇಲೇ. ಅವ್ರ ಅಗ್ರಿಕಲ್ಚರೇ ಬಿದ್ದೋಯ್ತು ಅಂದರೆ ತಿನ್ನೋಕ್ಕೂ ಇರಲ್ಲ, ನೀರು ಕುಡಿಯೋಕ್ಕೂ ಇರಲ್ಲ ಮೇಜರ್ ಸಿಟೀಸ್ಗೆ. ಸೊ ಇದೊಂದು ಭಾಳ ದೊಡ್ಡ. ಬಿಲಾವಲ್ ಭುಟ್ಟೋ ಮಾತನಾಡಿದ್ದಿರ್ಬೋದು ಅಥವಾ ಅಲ್ಲಿನ ಪ್ರಧಾನಿ ಮಾತನಾಡಿದಿರ್ಬೋದು, ಶಹಬಾದ್ ಶರೀಫ್ ಇಬ್ಬರು ಕೂಡ ಸಿಂಧೂ ನದಿಯ ವಿಚಾರದಲ್ಲೇ ಮಾತನಾಡಿದ್ದಾರೆ. ಒಂದು ವೇಳೆ ಆ ರೀತಿ ಆದರೆ ರಕ್ತ ಹರಿಸ್ತೀವಿ ಅಂತೆಲ್ಲ ಬೆದರಿಕೆ ಹಾಕೋ ಕೆಲಸಗಳಾಗಿದೆ. ಈಗ 1960ರಿಂದ ಈ ಒಪ್ಪಂದ ಜಾರಿಯಲ್ಲಿದೆ. ಹೌದು. ಆ ನಂತರ ನಾವು 62ರಲ್ಲೊಂದು ಯುದ್ಧ ಫೈಟ್ ಮಾಡಿದ್ವಿ, 71ರಲ್ಲೊಂದು ಯುದ್ಧ, 99ರಲ್ಲಿ ಕಾರ್ಗಿಲ್, 3 ಯುದ್ಧ ಫೈಟ್ ಮಾಡಿದ್ವಿ ಆ ನಂತರ, ಆ ಒಪ್ಪಂದ ಆದ ನಂತರ. ಬಟ್ ಯಾಕೆ ನಾವು ಅದನ್ನ ಸಸ್ಪೆಂಡ್ ಮಾಡೋದಕ್ಕೆ ಹೋಗಲೇ ಇಲ್ಲ? ಆ ಒಪ್ಪಂದ ನಾವು ಅಷ್ಟು ತೀಕ್ಷ್ಣವಾಗಿ ನಾವು ಅದನ್ನು ಏಟ್ ಕೊಡಬೇಕು ಅನಿಸ್ಲಿಲ್ಲ. ನಾವಾಗ ಏನು ಅಂದ್ಕೊಂಡ್ವಿ, ವಿಶ್ವ ಮಟ್ಟದಲ್ಲಿ ಕುಡಿಯೋ ನೀರಿಗೆ ಅಲ್ಲಿ ಸಾಮಾನ್ಯ ಜನತೆಗೆ ತೊಂದರೆ ಮಾಡಿದ್ರು ಇಂಡಿಯಾದವರು ಅನ್ನೋದು ಒಂದು ಹೆಸರು ಬರಬಾರ್ದು ಅನ್ನೋದು ಒಂದಿತ್ತು. ನೋಡಿ, ನಾವು ಯಾವುದೇ ಯುದ್ಧ ಮಾಡಿದ್ರೂ ಅದು ಆರ್ಮಿಗಳ ಮಧ್ಯೆ ನಡೆಯೋದೇ ಹೊತ್ತು ಈ ಇನ್ನೋಸೆಂಟ್ ಟೂರಿಸ್ಟ್ ಅವ್ರನ್ನ ಹೊಡೆದಿದ್ದು ನಮಗೊಂದು ಬಲ ಸಿಕ್ತು, ಇವ್ರಿಗೆ ಹೊಡೆತ ಕೊಡಲೇಬೇಕು ಈ ದೇಶಕ್ಕೆ ಅಂತ. ಯಾಕಂದರೆ ಅವ್ರು ಯಾವತ್ತೂ ಟೂರಿಸ್ಟ್ನ ಅವರು ಜಾಸ್ತಿ ಟೆರರಿಸ್ಟ್ಗಳು ಹೊಡಿತಾ ಇರಲಿಲ್ಲ, ಅವ್ರು ಹೊಡಿತಾ ಇದ್ದಿದ್ದೇ ಆರ್ಮಿ ಪೀಪಲ್ಗಳನ್ನ. ಯಾವಾಗ ಇನ್ನೋಸೆಂಟ್ ಟೂರಿಸ್ಟ್ನ ಹೊಡೆಯೋಕ್ಕೆ ಶುರು ಮಾಡಿದ್ರು ಆವಾಗ ಅನಿಸ್ತು ಈಗ ಒಂದು ಕರೆಕ್ಟವಾದ ನಿರ್ದಿಷ್ಟವಾದ ಟೈಮು, ಈ ಟೈಮಲ್ಲೇ ಇದನ್ನು ಹಿಡಿಬೇಕು ಅಂತ. ಈಗ ಪ್ರಯತ್ನಗಳಾಗಿತ್ತಾ? ಇವತ್ತೆಲ್ಲ ನಾಳೆ ಈ ಸಿಚುವೇಶನ್ ಬಂದೇ ಬರುತ್ತೆ, ನಾವು ಪ್ರಿಪರೇಷನ್ ಮಾಡಿಕೊಳ್ಬೇಕು. ಸಿಂಧೂ ನದಿ ಅಥವಾ ಸಿಂಧೂನ ಉಪನದಿಗಳ ನೀರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಬೇಕು. ಸಿದ್ಧತೆ ನಡೀತಾ ಇತ್ತು 2014ದಿಂದನೇ ಶುರು ಮಾಡ್ಕೊಂಡು ಬರ್ತಾ ಇದ್ರು. ಈಗೀಗ ಚೈನಾ ಈಗ ಒಂದು ಬ್ರಹ್ಮಪುತ್ರಗೆ ಸ್ಟಾಪ್ ಮಾಡೋಕ್ಕೆ ಡ್ಯಾಮ್, ಲಾರ್ಜೆಸ್ಟ್ ಡ್ಯಾಮ್ ಇನ್ ದಿ ವರ್ಲ್ಡ್ ಕಟ್ತಾ ಇದ್ದಾರೆ. ಅದೇನಾರು ಕಟ್ಟಿದ್ರೆ ಬ್ರಹ್ಮಪುತ್ರ ನದಿ ಏನಾರು ಅವ್ರು ಹಿಡಿದಿಟ್ಕೊಂಡ್ಬಿಟ್ರೆ ನಮಗೆ ಅದು ಭಾಳ ದೊಡ್ಡ ಬಾಂಬ್, ವಾಟರ್ ಬಾಂಬ್ ಅಂತಲೇ ಹೇಳ್ಬೋದು. ಅವ್ರು ಒಂದ್ಸಲಿ ಎಲ್ಲ ಗೇಟ್ ತೆಗೆದ್ರೆ ಅದನ್ನು ಅರುಣಾಚಲ್ ಪ್ರದೇಶ ಎಲ್ಲ ಹೋಗ್ಬಿಡುತ್ತೆ. ಸೊ ಆ ಮಟ್ಟದಲ್ಲಿ ಅವ್ರು ಕಟ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಅವ್ರ ಪ್ಲ್ಯಾನಿಂಗ್ ಎಲ್ಲ ನೋಡಿದಾಗ ನಮ್ದು ಏನೇನಿದೆಯೋ ನಾವು ಇನ್ಫ್ರಾಸ್ಟ್ರಕ್ಚರ್ಗಳು ಡೆವಲಪ್ ಮಾಡ್ಕೋತಾ ಇದ್ದೀವಿ. ಪ್ಲ್ಯಾನಿಂಗ್ ಅಂತೂ 2014ಇಂದ ಇತ್ತು, ಬಟ್ ಭಾಳ ಹಿಂದೆನೇ ಪ್ಲ್ಯಾನ್ ಮಾಡಬೇಕಿತ್ತು, ಅವಾಗ ಪ್ಲ್ಯಾನ್ ಮಾಡಿರಲಿಲ್ಲ. ಮೋದಿಯವ್ರು ಬಂದ ಮೇಲೆ ಈ ಪ್ಲ್ಯಾನ್ ಶುರುವಾಯಿತು. ಸೊ ಈಗ ನಡೀತಾ ಇದೆ. ನಾನು ಹೇಳಿದ್ನಲ್ಲ, ಹಂಗೆ ಅಂದ್ಬಿಟ್ಟು ನಾಳೆ ಬೆಳಿಗ್ಗೆ ಅವ್ರಿಗೆ ಏಟ್ ಕೊಡ್ತೀವ, ಆಗಲ್ಲ. ಇಟ್ ಟೇಕ್ಸ್ ಟೈಮ್. ಆ ಏಟ್ ಕೊಡೋಕ್ಕೆ ಟೇಕ್ಸ್ ಟೈಮ್. ಇಷ್ಟು ದಿವಸ ಯಾಕೆ ಉಪಯೋಗಿಸ್ಲಿಲ್ಲ? ಬಿಕಾಸ್ ಇಷ್ಟು ದಿವಸ ನಡೀತಿದ್ದು ಯುದ್ಧಗಳು, ದೇಶಗಳ ಮಧ್ಯೆ, ಆರ್ಮಿಗಳ ಮಧ್ಯೆ, ಜನಸಾಮಾನ್ಯರಿಗೆ ಹೊಡೆದಿದ್ದು, ಟೂರಿಸ್ಟ್ ಹೊಡೆದಿದ್ದು, ಕಾಶ್ಮೀರಿಯವರಿಗೆ ಹೊಡೆದಿದ್ದು ಇದೇ ಫಸ್ಟ್ ಟೈಮ್. ಈಗ ಗಿರೀಶ್ ಲಿಂಗಣ್ಣವರು, ಇದು ವಿಶ್ವ ಬ್ಯಾಂಕ್ ಸಮ್ಮುಖದಲ್ಲಾಗಿರುವಂಥ ಒಪ್ಪಂದ ಇದು. ಹೌದು. ನಾಳೆ ದಿನ ನಾವು ಈಗ ನಿರ್ಧಾರ ತೆಗೆದುಕೊಂಡಿದ್ದೀವಿ, ನಾವು ಅದನ್ನು ಅಮಾನತಲ್ಲಿ ಇಡ್ತೀವಿ, ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಮಾನತಲ್ಲಿ ಇಡ್ತೀವಿ. ವಿಶ್ವ ಬ್ಯಾಂಕ್ ಅಥವಾ ವಿಶ್ವಸಂಸ್ಥೆ ಇದರಲ್ಲಿ ಇಂಟರ್ಫಿಯರ್ ಆಗಲ್ವಾ? ವಿಶ್ವ ಬ್ಯಾಂಕ್ ಮುಂದೆ ಇವರು ಹೋಗಿ ಮಾಡ್ಬೋದು, ಇವರು ಪ್ರಯತ್ನ ಮಾಡ್ಬೋದು. ಬಟ್ ವಿಶ್ವ ಬ್ಯಾಂಕ್ ಎಷ್ಟರ ಮಟ್ಟಕ್ಕೆ ಇವ್ರಿಗೆ ಸಹಾಯ ಮಾಡುತ್ತೆ ಅಂತ ನೋಡ್ಬೇಕು. ಯಾಕಂದರೆ USA, ವೆಸ್ಟರ್ನ್ ಕಂಟ್ರೀಸು ಸ್ವಲ್ಪ ನಮ್ಮ ಸಪೋರ್ಟ್ ಇರೋದ್ರಿಂದ. ಸೊ ವಿಶ್ವ ಬ್ಯಾಂಕ್ ಎಲ್ಲಿ ತನಕ ಇವ್ರಿಗೆ ಸಪೋರ್ಟ್ ಮಾಡುತ್ತೆ ಅಂತ ಒಂದು. ಇದು ಬಿಟ್ಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗ್ತೀವಿ ಅಂದರೆ ಆ ಒಂದು ಒಪ್ಪಂದ ಇದರಲ್ಲಿ ಇಲ್ಲ. ಈ ಗಲಾಟೆಗೆ ವಿಶ್ವ ಬ್ಯಾಂಕ್ ಅಷ್ಟೇ ಅವ್ರಿಗೆ ಸೀಮಿತ, ಒಟ್ಟು ಅವ್ರಿಗೆ ಜುರಿಸ್ಟಿಕ್ಷನ್ ಬರಲ್ಲ
ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗಿ ಫೈಟ್ ಮಾಡೋಕ್ಕೆ. ಸೊ ಅದೊಂದು ಪ್ರಯತ್ನ ಮಾಡ್ಬೋದು ಅವರು, ಹೋಗಲೇಬಾರ್ದು ಕೋರ್ಟ್ಗೆ ಅಂತ ಅಲ್ಲ, ಪ್ರಯತ್ನ ಮಾಡ್ಬೋದು. ಬಟ್ ಆ ಜ್ಯೂರಿಸ್ಟಿಕ್ಷನ್ ಇಲ್ಲ ನನಗೆ ತಿಳಿದಂಗೆ. ಸೊ ವಿಶ್ವ ಬ್ಯಾಂಕ್ ಮುಂದೆ ಇವರು ಹೋಗಿ ಪ್ರತಿಪಾದಿಸ್ಬೋದು. ಉಳಿದ ರಾಜತಾಂತ್ರಿಕ ನಿರ್ಧಾರಗಳಿದಾವಲ್ಲ ಮೊನ್ನೆ ತೆಗೆದುಕೊಂಡಿದ್ದು, ಅದು ಪಾಕಿಸ್ತಾನಕ್ಕೆ ಏನಾದರೂ ಪರಿಣಾಮ ಬೀರುತ್ತಾ? ಕೇಂದ್ರ ಸರ್ಕಾರ ತೆಗೆದುಕೊಂಡಿರೋದು ಅದು ಇಲ್ಲಿ ವೀಸಾ ಪಡ್ಕೊಂಡು ಬಂದವರನ್ನು ವಾಪಸ್ ಕಳಿಸೋದಿರ್ಬೋದು. ಅದು ಅವ್ರಿಗೆ ಅಷ್ಟರ ಮಟ್ಟಕ್ಕೆ ತೊಂದರೆ ಅನುಭವಿಸೋಕ್ಕೇನು ಹೋಗಲ್ಲ. ಬಟ್ ಕೆಲವು ಈ ರಿಯಲ್ ಮೆಡಿಕಲ್ ರೀಸನ್ಸ್ಗೆ ಬಂದಿರ್ತಾರಲ್ಲ ಅವರಿಗೆ ಸ್ವಲ್ಪ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಬಟ್ ಬಂದಿರೋರೆಲ್ಲ ಒಳ್ಳೆಯವರು ಅಂತಲೂ ಇಲ್ಲ. ಅವ್ರು ಯಾವ ಥರ ISI ಅವ್ರು ಬರ್ತಾರೆ ಅಂದರೆ, ಯಾರಿಗೋ ಹಾರ್ಟ್ ಪೇಷಂಟ್ ಇರುತ್ತೆ ಹೆಂಡ್ತಿ ಅಂತ ಇಟ್ಕೊಳ್ಳಿ, ಯಂಗ್ಸ್ಗೆ ಗಂಡ ಅಂತ ಒಬ್ಬ ISI ಏಜೆಂಟ್ನೇ ಕಳಿಸ್ತಾರೆ ಪಾಸ್ಪೋರ್ಟ್ ಮಾಡಿ. ಅವನೇನು ಮಾಡ್ತಾನೆ, ಈ ಎಮ್ಮನ್ನು ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಎಲ್ಲ ಕಡೆ ಸರ್ವೆ ಮಾಡ್ತಾ ಇರ್ತಾನೆ. ಆ ಥರ ಎಷ್ಟು ರಿಯಲಿಸ್ಟಿಕ್ಕಾಗಿ ಇವರು ಮೆಡಿಕಲಿಗೆ ಬಂದಿರೋ ಸ್ಪೌಸ್ಗಳು ನಿಜವಾಗ್ಲೂ ಅವರೇ ಸ್ಪೌಸಾ, ಅವರು ISI ಏಜೆಂಟ್ಗಳ, ಅವರು ಟೆರರಿಸ್ಟ್ಗಳ, ಅದನ್ನು ನಾವು ಈಗ ಕಂಡುಹಿಡಿಬೇಕಾಗ್ತದೆ. ಅವ್ರಿಗೊಂದು ಟೈಮ್ ಕೊಟ್ಟಿದ್ದಾರೆ. ಈ ಬೇರೆ ಅವ್ರಿಗೇನು 48 ಅವರಲ್ಲಿ ಹೋಗು ಅಂತ ಹೇಳಿಲ್ಲ. ಬಟ್ ಅವ್ರದ್ರಲ್ಲೂ ಡೇಂಜರ್ ಇದೆ. ಯಾಕಂದರೆ ಆ ಥರ ಮಟ್ಟಕ್ಕೂ ಪಾಕಿಸ್ತಾನ ಇಳಿದಿದ್ದಾರೆ. ಗಿರೀಶ್ ಲಿಂಗಣ್ಣವರೇ, ಬಹುಶಃ ಮೊನ್ನೆ ಏನು ಇನ್ಸಿಡೆಂಟ್ ಆಯಿತು, ಕರಾಳ ಇನ್ಸಿಡೆಂಟ್ ಆಯಿತು, ಅದಾದ ನಂತರ ಜಾಗತಿಕವಾಗಿ ಪಾಕಿಸ್ತಾನ ಐಸೋಲೇಟ್ ಆಗ್ತಾ ಇದೆಯಾ ಜಗತ್ತಲ್ಲಿ? ಅಂದರೆ ಭಾರತಕ್ಕೆ ಸಿಗ್ತಾ ಇರುವಂಥ ಬೆಂಬಲ ಏನಿದೆ, ಪಾಕಿಸ್ತಾನದ ಕಡೆಗೆ ಪಾಕಿಸ್ತಾನ ಐಸೋಲೇಟ್ ಆದ ರೀತಿಯಲ್ಲಿ, ಅವರನ್ನು ಯಾರೂ ನಂಬದ ರೀತಿಯಲ್ಲಿ, ಯಾರೂ ಒಪ್ಪದ ರೀತಿಯಲ್ಲಿ ಅಂತ ಸ್ಥಿತಿ ಬಂದಿದೆಯಾ? ಅವ್ರನ್ನ ನಂಬಿಕೆ ಅನ್ನೋದು ಅವ್ರಿಗೆ ಕಡಿಮೆ ಆಗಿರ್ಬೋದು. ಬಟ್ ಪಾಕಿಸ್ತಾನದಿದೇನು ಹೊಸ ಇದಲ್ಲ. ಆವಾಗ ಒಸಾಮಾ ಬಿನ್ ಲ್ಯಾಡನ್ ಅಂತವನ್ನ ಸುಮಾರು 10 ವರ್ಷಗಳ ಕಾಲ ಅಮೇರಿಕಾ ಅವರು ಹುಡುಕಿ ಕೊನೆಗೆ ನೋಡಿದ್ರೆ ಪಾಕಿಸ್ತಾನ ಮಿಲ್ಟ್ರಿ ಹೆಡ್ ಕ್ವಾರ್ಟರ್ಸ್ ಪಕ್ಕನೇ ಇದ್ದ ಅವನು. ಅಲ್ಲಿ ಹೋಗಿ ಹೊಡೀತು. ಆವಾಗಲೂ ಅವರು ಅವಾಗೇನು ಪಾಕಿಸ್ತಾನಿಗೆ ಗೊತ್ತೇ ಇರಲಿಲ್ಲ ಒಸಾಮಾ ಬಿನ್ ಲ್ಯಾಡನ್ ಇದ್ದಾನೆ ನಮ್ಮ ಪಕ್ಕದಲ್ಲಿ ಅಂತ. ಆವಾಗಲೂ ಇವರೇನು ಪ್ರತಿಕಾರ ಏನೋ ತೀರಿಸ್ಕೊಳ್ಳಿ ಜೊತೆ ಸೇರಿಕೊಂಡು ಅಫ್ಘಾನಿಸ್ತಾನದಲ್ಲಿ ಹುಡುಕ್ತಾ ಇದ್ರು. ಅವ್ರ ಪಕ್ಕದಲ್ಲೇ ಇದ್ರು. ಸೊ ಅವ್ರಿಗೆ ಅವಾಗ ಪಾಕಿಸ್ತಾನ ಬೇಕಿತ್ತು. ಯಾಕಂದರೆ ಆಫ್ಘಾನಿಸ್ತಾನ ಕಂಟ್ರೋಲ್ ಮಾಡೋಕ್ಕೆ ಬೇರೆ ಬೇಸ್ ಇರಲಿಲ್ಲ. ಪಾಕಿಸ್ತಾನ ಅವ್ರಿಗೆ ಬೇಕಿತ್ತು. ಈಗಲೂ ಅವರು ಪಾಕಿಸ್ತಾನಿಗೆ ಮೊನ್ನೆ ಫೆಬ್ರವರಿಲೂ $500 ಮಿಲಿಯನ್ ಕೊಟ್ಟರು. ಏನಕ್ಕೆ ಕೊಟ್ಟರು? ಈ ಅವ್ರ ಹತ್ರ ಇರೋ F-16 ಏರ್ಕ್ರಾಫ್ಟ್ಸ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಈಗಲೂ ಕೊಟ್ಟರು ಅವ್ರಿಗೆ ದುಡ್ಡು. ಅವ್ರು ದುಡ್ಡು ಕೊಡ್ಕೊಂಡೇ ಬರ್ತಾ ಇದ್ದಾರೆ. ಅಮೇರಿಕಾದವ್ರಿಗೆ ಡಿಪ್ಲೊಮ್ಯಾಟಿಕಲಿ ಇಂಟ್ರೆಸ್ಟ್ ಇಲ್ಲದೆ ಹೋದ್ರು ಅಲ್ಲಿರೋ ಮಿಲ್ಟ್ರಿ ಇಂಡಸ್ಟ್ರೀಸ್ಗಳಿದಾವಲ್ಲ ಅವ್ರುಗಳು ಇವ್ರಿಗೆ ಫಂಡಿಂಗ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಈ ಥರ ವಾತಾವರಣ ಅವರು ಕ್ರಿಯೇಟ್ ಆಗಬೇಕು, ಗನ್ಗಳು ಮಾರಾಟ ಆಗಬೇಕು, ಬಾಂಬ್ಗಳು ಮಾರಾಟ ಆಗಬೇಕು. ಇದು ಇಲ್ದಿದ್ರೆ ಅವರು ಫ್ಯಾಕ್ಟ್ರಿ ಇಟ್ಕೊಂಡು ಏನು ಮಾಡ್ತಾರೆ ಗೊತ್ತಾಯ್ತಾ? ಸೊ ದೀಸ್ ಟೈಪ್ ಆಫ್ ಸಪೋರ್ಟ್ಸ್ ಅವ್ರಿಗೆ ಬರ್ತಾನೆ ಇರುತ್ತೆ. ನಾವು ಏನೇ ಹೇಳ್ಬೋದು, ಅಮೇರಿಕಾ ಸಪೋರ್ಟ್ ಮಾಡಲ್ಲ, ಇವ್ರು ಸಪೋರ್ಟ್ ಮಾಡಲ್ಲ. ಅವರು ನೋಡಿ, ಅಮಾಜ್ ಅಂತ ಒಂದು ಅವ್ರೇನು ಮಿಲ್ಟ್ರಿ ರಾಷ್ಟ್ರ ಅಲ್ಲ, ಅಂಥವ್ರಿಗೆ ಸಪೋರ್ಟ್ ಮಾಡ್ಕೊಂಬಂದಿರ್ತಾರೆ ಇವರು. ನೋಡಿದ್ದೀರಲ್ಲ ಅಮಾಜ್ ಇಸ್ರೇಲ್ ಮಧ್ಯೆ. ಅಮಾಜ್ ಹತ್ರ ಯಾವ ಆರ್ಮಿನೂ ಇಲ್ಲ, ಯಾವ ಏರ್ಕ್ರಾಫ್ಟು ಇಲ್ಲ, ಯಾವ ನೇವಿನೂ ಇಲ್ಲ, ಏನೂ ಇಲ್ಲ ಅವ್ರಿಗೆ. ಅಂಥವರು ಇನ್ನೂ ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಆಗಿರ್ಬೇಕಾದ್ರೆ ಇವ್ರದ್ದು ಆರ್ಮಿ ಇದೆ, ಫುಲ್ ಫ್ಲೆಜ್ ಆರ್ಮಿ ಇದೆ, ನೇವಿ ಇದೆ, ನ್ಯೂಕ್ಲಿಯರ್ ಬಾಂಬ್ಸ್ ಇದೆ, ಎಲ್ಲ ಇದೆ ಇವ್ರ ಹತ್ರ. ಸೊ ನೀವು ಒಂದೇ ಸಲ ಇವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ನಾವು ಹೇಳ್ಬೋದು. ನೋಡಿ, ಈಗ ಮೊನ್ನೆ ಕೊಟ್ಟಿರೋ ಸ್ಟೇಟ್ಮೆಂಟು, ಟ್ರಂಪು ಇವರೆಲ್ಲ ಕೊಡ್ತಾ ಇರೋ ಸ್ಟೇಟ್ಮೆಂಟು, ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ, ಎರಡು ಕಡೆನೂ ಎಸ್ಕಲೇಟ್ ಮಾಡ್ಕೋಬೇಡಿ, ಮಾಡಿಕೊಂಡ್ರೆ ತೊಂದರೆ ಆಗುತ್ತೆ ಜನಕ್ಕೆ, ಸಾಮಾನ್ಯ ಜನಕ್ಕೆ ತೊಂದರೆ ಆಗುತ್ತೆ. ತೊಂದರೆ ಆಗಿರೋದು ನಮಗೆ, ಪಾಕಿಸ್ತಾನಿಗಲ್ಲ. ನಮ್ಮಲ್ಲಿರೋ 28 ಅಂತಾರೆ, ಕೆಲವು ಜನ 50 ಜನ ಸತ್ರು ಅಂತಾರೆ. ಸೊ ತೊಂದರೆ ಆಗಿರೋದು ನಮಗೆ. ಇದೇ ಥರ ಯಾಕೆ ಇಸ್ರೇಲ್ಗೆ ಹೇಳ್ಕೊಳ್ಳಲ್ಲ ಅವರು, ಗಲಾಟೆ ಮಾಡಬೇಡಿ, ಸಾಮಾನ್ಯ ಜನಕ್ಕೆ ತೊಂದರೆ ಆಗುತ್ತೆ ಅಂತ? ಇದೇ ಥರ ಯುಕ್ರೇನ್ಗೆ ಯಾಕೆ ಹೇಳ್ತಾ ಇಲ್ಲ, ತೊಂದರೆ ಆಗುತ್ತೆ, ಗಲಾಟೆ ಮಾಡೋಕ್ಕೆ ಹೋಗ್ಬೇಡಿ ಅಂತ? ಸೊ ಅವ್ರಿಗೊಂಥರದೊಂದು ಇದ್ರಲ್ಲಿ ತಗೋತಾರೆ. ಅವ್ರಿಗೆ ಬೇರೆ ಥರ, ನಾವು ಬೇರೆ ಥರನ. ನಾವು ಪಾಕಿಸ್ತಾನ ಕೂತ್ಕೊಂಡು ಏನು ಬಗೆಹರಿಸೋದು? ನಮ್ಮಲ್ಲಿರೋ 28 ಜನ ಟೂರಿಸ್ಟ್ಗಳನ್ನ, ಅಮಾಯಕರನ್ನ ಕೊಂದಾಕಿದ್ಮೇಲೆ ಏನು ಅವ್ರಿಗೆ ಕರುಣೆ ತೋರಿಸ್ಕೊಂಡು ಕೂತ್ಕೊಂಡು ಮಾತಾಡುವಂಥದ್ದು ಏನಿದೆ? ಈಗ ನಮ್ಮ ಜೊತೆಗೆ PC ಮಾದಪ್ಪ, ಸುಬೇದಾರ್ ಮೇಜರ್ ಆಗಿ ನಿವೃತ್ತಿ ಹೊಂದಿದವರು, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಜೈ ಹಿಂದ್ ಸರ್. ಜೈ ಹಿಂದ್ ಸರ್. ನಮಸ್ತೆ. ಬಹುಶಃ ತಾವು ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೂಕ್ಷ್ಮವಾಗಿ. ಹೌದು ಸರ್. ಭಾರತ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಪಾಕಿಸ್ತಾನವನ್ನು ವಿಚಲಿತಗೊಳಿಸಿದ ರೀತಿಯಲ್ಲಿ ಕಾಣ್ತಿದೆ. ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ದೀರಿ, ಏನ್ ಹೇಳ್ತೀರಿ ಸರ್?
ಘಟನೆಗಳು ಇನ್ನು ಮುಂದೆಗೂ ನಡಿಬಾರ್ದು, ನಡೆಯಂತ ಬಿಡ್ಲೂಬಾರ್ದು ಅಂತೇಳು ನಾನು ಇದನ್ನ ಈ ಕಾರ್ಯಗತನ ಇನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಹೇಳ್ತೀನಿ ಸರ್. ಈಗ ಮಾದಪ್ಪ ಅವರೇ, ಏನು ಅಟ್ಯಾಕ್ ಮಾಡ್ತೀವಿ, ರಕ್ತ ಹರಿಸ್ತೀವಿ ಅನ್ನೋ ಬೆದರಿಕೆ ಎಲ್ಲ ಬರೋದಕ್ಕೆ ಶುರುವಾಗಿದೆ ಪಾಕಿಸ್ತಾನದಿಂದ. ಸರ್ ಇದೆಲ್ಲ ಪೊಳ್ಳು ಬೆದರಿಕೆ ಸರ್. ಇಂಥದ್ನೆಲ್ಲ ನಾವು ಸುಮಾರು ನಮ್ಮ 30 ವರ್ಷ ದೇಶ ಸೇವೆಯಲ್ಲಿ ನಾವು ನೋಡಿದೀವಿ. ನಮ್ಮ ಹತ್ರ ಒಳ್ಳೆ ವೆಪನ್ಗಳಿದೆ, ಎಲ್ಲ ಸ್ಟ್ರಾಂಗೆಸ್ಟ್ ಟ್ರೂಪ್ಸ್ ಗಳಿದೆ. ಇದನ್ನ ನಮಗೆ ಒಂದು ಸಲ ನಮ್ಮ ಸರ್ಕಾರ ಓಕೆ ಅಂತ ಹೇಳಿದ್ರೆ ಇದು ಒಂದು 2 ದಿನದಲ್ಲಿ ಈ ಕಾರ್ಯಗತ ಮುಗ್ದೋಗುತ್ತೆ ಸರ್. ಇದು ನಮ್ಮ ಹತ್ರನೂ ನ್ಯೂಕ್ಲಿಯರ್ ವೆಪನ್ ಇದೆ. ನ್ಯೂಕ್ಲಿಯರ್ ವೆಪನ್ ನಾವು ಬಳಸೋದಕ್ಕೆ ಅಂತಾನೆ ಮಾಡಿಟ್ಟಿರೋದು ಅಂತ ಸರ್. ನ್ಯೂಕ್ಲಿಯರ್ ವೆಪನ್ಸ್ ಮಾಡಿದ್ರು, ಯೂಸ್ ಮಾಡಿದ್ರು, ನಮ್ಮಲ್ಲಿ ಅದನ್ನ ಸರ್ ನಿಮ್ದು ಧ್ವನಿ ಡಿಸ್ಟರ್ಬೆನ್ಸ್ ಇದೆ, ತಾವು ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಒಂದ್ ಸ್ವಲ್ಪ ನಿಲ್ಸಿ ಮಾತನಾಡ್ಬೋದಾ ಸರ್? ಎಸ್, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬೆದರಿಕೆಯ ಧ್ವನಿಯಲ್ಲಿ ಪಾಕಿಸ್ತಾನ ಮಾತನಾಡ್ತಾ ಇದೆ ಅಂತ ಆದರೆ ನನ್ನ ಹಿಂದೆ ಚೈನಾ ಇದೆ ಅನ್ನುವಂಥ ಧೈರ್ಯನ, ಆ ನಂಬಿಕೆನ? ಚೈನಾ ಈಗ ನೋಡಿ ತಟಸ್ಥ ನೀತಿ, ಅವ್ರು ಏನು ಕಾಮೆಂಟ್ಸೇ ಕೊಟ್ಟಿಲ್ಲ. ಅವರು ಇತ್ಲಾಗೆ ಪ್ರೋ ಇದು ಇಂಡಿಯಾನು ಮಾತಾಡ್ತಿಲ್ಲ, ಇತ್ಲಾಗೆ ಪ್ರೋ ಪಾಕಿಸ್ತಾನ ಅವ್ರು ಮಾತಾಡ್ತಿಲ್ಲ. ಅವ್ರು ವಾಚ್ ಆ್ಯಂಡ್ ವೆಯ್ಟ್ ಅಂತ ಆ ಥರ ನೋಡ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಯಾವತ್ತಿದ್ರೂ ಭಾರತ ಈಸ್ ಎ ಬಿಗ್ ಮಾರ್ಕೆಟ್. ಪಾಕಿಸ್ತಾನ ಏನು ಅವ್ರಿಗೊಂದು ದೊಡ್ಡ ಮಾರ್ಕೆಟ್ ಅಲ್ಲ, ಭಾರತ ಮಾರ್ಕೆಟ್. ಈಗ ಏನಾರು ಅಮೆರಿಕ ಅವರು ಹಾಕಿರುವಂಥ ಟ್ಯಾರಿಫ್ ನೀತಿಗಳು ನೋಡಿದ್ರೆ ಅವರು ಬದುಕಬೇಕಾಗಿರೋದು ಭಾರತನೇ ಇರೋದು. ಸೊ ಭಾರತದ ಜೊತೆ ಅವರು ರಬ್ ಮಾಡ್ಕೊಳಕ್ಕೆ ಹೋಗಲ್ಲ. ಹಂಗೆ ಅಂದ್ಬಿಟ್ಟು ಪಾಕಿಸ್ತಾನದಲ್ಲಿ ಅವ್ರದ್ದು ಗ್ವಾದರ್ ಪೋರ್ಟ್ ಇರ್ಬೋದು, ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಇರ್ಬೋದು, ಅಲ್ಲಿ ಸಾವಿರಾರು ಕೋಟಿಗಳಿಂದ ಇನ್ವೆಸ್ಟ್ ಮಾಡಿದ್ದಾರೆ ಅವರು. ಅದನ್ನು ಕಳ್ಕೊತಾರ ಅವರು, ಅದನ್ನು ಉಳಿಸ್ಕೋತಾರ, ಅದನ್ನು ನೋಡಬೇಕಾಗ್ತದೆ. ಸೊ ಅವ್ರು ಯಾವ ರೀತಿ ತಗೋತಾರೆ, ಯಾವ ಕಡೆ ವಾಲ್ತಾರೆ ಅನ್ನೋದು ಚೈನೀಸ್ನ ಯಾವತ್ತೂ ನಂಬಕ್ಕಾಗಲ್ಲ ನಾವು. ಒಂದು ಪ್ರಶ್ನೆ, ಈಗ ವರ್ಸ್ಟ್ ಸಿಚುವೇಶನ್ ವಾರ್ ನಂತ ಸ್ಥಿತಿ ಬಂತು ಅಂತ ಅನ್ಕೊಳ್ಳೋಣ, ಆಯಿತು, ಚೈನಾ ಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ನಿಲ್ಲೋದು ಅಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಯಾಕಂತಂದ್ರೆ ನಾವು ಉಕ್ರೇನ್ ಅನ್ನು ನೋಡಿದ್ವಿ, ಅಮೆರಿಕ ಸಪೋರ್ಟಿಗೆ ಬರುತ್ತೆ ಅಂತ. ಬಟ್ ವೆಪನ್ಸ್ ಕೊಡ್ತು ಬಿಟ್ರೆ ಅಮೆರಿಕ ಸಪೋರ್ಟಿಗೆ ಬಂದು ಯುದ್ಧಕ್ಕೆ ನಿಲ್ಲಿಲ್ಲ. ಯುದ್ಧ ನೀನೇ ಮಾಡಬೇಕು, ಸಪೋರ್ಟ್ ನಾನು ಮಾಡಬಹುದೇನೋ, ಅದು ಕೂಡ ಓಪನ್ ಆಗಲ್ಲ. ಇವ್ರ ಪರಿಸ್ಥಿತಿ ಏನಾಗುತ್ತೆ? ನಾನು ಇವ್ರ ಕುತೂಹಲ ಕೇಳ್ತಾ ಇದ್ದೀನಿ. ಇವ್ರ ಪರಿಸ್ಥಿತಿನೂ ಇದೇ ಥರ ಬರ್ಬೋದು. ಯುದ್ಧ ಅಂತ ಮಾಡಿದ್ರೆ ಚೈನಾ ಸಪೋರ್ಟ್ ಮಾಡ್ಬೋದು. ಯಾಕೆ ಅಂದರೆ ಅವ್ರ ಹತ್ರ ಇರೋ ಏರ್ಕ್ರಾಫ್ಟ್ಸು JF-15 ಅಂಥ ಏರ್ಕ್ರಾಫ್ಟ್ಸ್ ಎಲ್ಲ ಚೈನೀಸ್ದೇನೆ. ಆಮೇಲೆ ಅವ್ರದ್ದು ಶಾಯಿತ್ರಿ ಮತ್ತು ಅವ್ರ ಹತ್ರ ಇರೋ ಬಾಬರು ಎಲ್ಲ ಮಿಸೈಲ್ ಡೆವಲಪ್ಮೆಂಟ್ಸ್ಗಳು ಆಗಿರೋದೆ ಚೈನೀಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡೆ. ಸೊ ನಾವು ಹೇಗೆ ರಷ್ಯನ್ಸ್ ಮೇಲೆ ಅವಲಂಬಿತವಾಗಿ ಟೆಕ್ನಾಲಜಿಗಳು ಬಿಲ್ಡ್ ಮಾಡಿದಿರೋ, ಅವರು ಡೆವಲಪ್ ಮಾಡ್ಕೊಂಡಿರೋದು ಚೈನೀಸ್ ಟೆಕ್ನಾಲಜಿ ಮತ್ತು ಇದು ಅಮೆರಿಕನ್ ಟೆಕ್ನಾಲಜೀಸ್ ಮೇಲೆ ಅವರು ಬಿಲ್ಡಪ್ ಮಾಡ್ಕೊಂಡಿದ್ದಾರೆ. ಪ್ಲಸ್ ಆವಾಗ ಸೌದಿ ಅರೇಬಿಯಾನು ಇವ್ರಿಗೆ ದುಡ್ಡು ಕೊಡ್ತಿತ್ತು. ಸೌದಿ ಅರೇಬಿಯಾಲೂ ಸ್ವಲ್ಪ ನ್ಯೂಕ್ಲಿಯರ್ ವೆಪನ್ಸ್ ಶಿಫ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಕೆಲವು ನ್ಯೂಕ್ಲಿಯರ್ ವೆಪನ್ಸ್ ಸೌದಿಲೇ ಇವರು ಅಡಗಿಸಿಟ್ಕೊಂಡಿದ್ದಾರೆ. ಸೌದಿಯವರು ಇವ್ರಿಗೆ ಯಾವ ಥರ ಮುಂದೆ ಬರ್ತಾರ ಆಗ ಇಸ್ಲಾಮಿಕ್ ಕಂಟ್ರೀಸು. ಇದೆಲ್ಲ ಏನಂದರೆ ಇಫ್ಸ್ ಆ್ಯಂಡ್ ಬಟ್ಸ್. ಅದು ಆ ಪ್ರತಿ ರೇಖಕ್ಕೆ ಹೋದಾಗ ಯಾವ ಥರ ಬಿಹೇವ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ 62 60 ಆಗ ವಾರ ಆದಾಗ, 71 ವಾರ ಆದಾಗ ಇರಾನ್ ಸಪೋರ್ಟ್ ಇತ್ತು, ಅಮೆರಿಕ ಸಪೋರ್ಟ್ ಇತ್ತು ಪಾಕಿಸ್ತಾನ್ಗೆ. ಅಫ್ಕೋರ್ಸ್ ಆ ರೀತಿ ಇಲ್ಲ ಪಾಕಿಸ್ತಾನ್ಗೆ ಈಗಿನ ನೋಡಿದ್ರೆ ಅಷ್ಟು ಸಪೋರ್ಟ್ ಯಾವ ದೇಶಗಳು ಅವ್ರಿಗೆ ಕೊಡ್ತಾ ಇಲ್ಲ. ಸೊ ಬಟ್ ನೀವು ಹೇಳ್ದಂಗೆ ನಿಜವಾಗ್ಲೂ ವಾರ ಆಗೋಯ್ತು ಅಂದರೆ ಚೈನಾ ನಿಜವಾಗ್ಲೂ ಡೈರೆಕ್ಟಾಗಿ ಬಂದು ಇಂಡಿಯಾ ಜೊತೆ ಫೇಸ್ ಮಾಡುತ್ತಾ? ಆಗ ಅಮೆರಿಕ ಸುಮ್ಮನೆ ಇರುತ್ತಾ? ಅಮೆರಿಕ ಇಂಡಿಯಾ ಜೊತೆ ನಿಂತ್ಕೊಂಡ್ರೆ ಅದು ವಿಶ್ವ ಯುದ್ಧ ಆಗ್ಬಿಡುತ್ತೆ. ಸೊ ತಟಸ್ಥ ನೀತಿ ಒಪ್ಕೊಂಡು ಇವ್ರಿಗೇನು ಟೆಕ್ನಾಲಜಿ ಬೇಕೋ ಕೊಟ್ಕೊಂಡು ಕೂತಿರ್ಬೋದು. ಅವರು ಎಷ್ಟು ಬೇಕೋ ಇಷ್ಟು ಸಪ್ಲೈ ಮಾಡ್ಕೊಂಡು ಕೂತಿರ್ಬೋದು. ಬಟ್ ಅಷ್ಟು ಬಿಟ್ಟರೆ ಚೈನಾದವರು ಇವ್ರ ಜೊತೆ ಸೇರ್ಕೊಳ್ಳೋದ್ರ ಚಾನ್ಸಸ್ ಭಾಳ ಕಮ್ಮಿ. ಯಾಕಂದರೆ ಈಗಿರೋ ಅವ್ರ ಎಕನಾಮಿಕಲ್ ಸಿಚುಯೇಷನಲ್ಲಿ ಇವ್ರ ಜೊತೆ ನಿಂತ್ಕೊಂಡು ವಾರ ಮಾಡೋಕ್ಕಂತೂ ಹೋಗಲ್ಲ. ಅವರು ರಷ್ಯಾ ಜೊತೆನೂ ಸರ್, ಚೈನಾ ಇದೆ ನಮ್ಮ ಸಪೋರ್ಟಿಗೆ. ಚೈನಾ ಸಪೋರ್ಟಿಗಿರೋದ್ರಿಂದ ನಾವು ಬೆದರಿಕೆ ಹಾಕ್ತೀವಿ, ರಕ್ತ ಹರಿಸ್ತೀವಿ. ಈ ಧ್ವನಿಯ ಬೆದರಿಕೆ ಬರ್ತಾ ಇದೆ ಪಾಕಿಸ್ತಾನದಿಂದ, ಏನು ಹೇಳ್ತೀರಿ?
ಎಸ್, ಮಾತನಾಡೋಣ. ಬಹುಶಃ ಅವ್ರದ್ದು ಧ್ವನಿ ಸ್ಪಷ್ಟ ಆಗ್ತಾ ಇಲ್ಲ ಸರ್. ಇನ್ನೊಂದು ವಿಚಾರ, ನಾವು ಪ್ರತಿ ಬಾರಿ ಕಂಪ್ಯಾರಿಸನ್ ಮಾಡ್ತೀವಿ. ಎಷ್ಟೋ ಸಂದರ್ಭದಲ್ಲಿ ಅವರ ಬತ್ತಳಿಕೆಯಲ್ಲಿ ಅದು ಇದೆ, ನಮ್ಮ ಬತ್ತಳಿಕೆಯಲ್ಲಿ ಇದಿದೆ, ಈ ಲೆಕ್ಕಾಚಾರಗಳು ನಡೆಯುತ್ತೆ. ಸದ್ಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರೆ ಯಾರ ಬತ್ತಳಿಕೆ ಹೆಚ್ಚು ಸ್ಟ್ರಾಂಗ್ ಇದೆ ಅಂತ ಅನಿಸುತ್ತೆ ನಿಮಗೆ? ಅಲ್ಲ, ಖಂಡಿತ ನಮ್ಮ ಬತ್ತಳಿಕೆ ಭಾಳನೇ ಸ್ಟ್ರಾಂಗ್ ಇದೆ. ಈಗ ನೋಡಿ, ಈಗ ಅರೇಬಿಯನ್ ಸಿಯಲ್ಲಿ ಅವ್ರಿಗೆ 60% ಸಪ್ಲೈಸ್ ಹೋಗ್ತಾ ಇದೆ ಪಾಕಿಸ್ತಾನಕ್ಕೆ, ಬೇರೆ ಬೇರೆ ದೇಶಗಳಿಂದ. ಈಗ ನಾವು ತಗೊಂಡಾಗ ಏನು ಮಾಡಿದ್ದೀವಿ, INS ವಿಕ್ರಾಂತ್ ಕಾರವಾರದಿಂದ ಮೂವ್ ಮಾಡಿದ್ದೀವಿ ಟುವರ್ಡ್ಸ್ ಕರಾಚಿ ಪೋರ್ಟ್. ಅವ್ರಿಗೆ ಮೇಯ್ನ್ ಸಪ್ಲೈಸ್ ಬರೋದು ಒಂದು ಕರಾಚಿ ಪೋರ್ಟಲ್ಲಿ ಮತ್ತು ಗ್ವಾದರ್ ಪೋರ್ಟಲ್ಲಿ. ಸೊ ಈ 2 ಪೋರ್ಟಲ್ಲಿ ಒಂದು ನೇವಲ್ ಸ್ಟಾಪೇಜ್ ಅಂತ ಆ ಲೆಕ್ಕಕ್ಕೆ ಮಾಡ್ಕೊಂಡಿದ್ದೀವಿ. ಯಾಕಂದರೆ INS ವಿಕ್ರಾಂತ್ ಆಗಲೇ ಮೂವ್ ಆಗಿದೆ. INS ವಿಕ್ರಾಂತ್ ಮೂವ್ ಆಯಿತು ಅಂದರೆ ಅದ್ರ ಜೊತೆ ಬೇಕಾದಷ್ಟು ಡಿಸ್ಟ್ರಾಯರ್ಸು, ಫ್ರಿಗೇಟ್ಸು, ಅದ್ರ ಸುತ್ತಲೂ ಒಂದು ಮಿನಿ ದೇಶನೇ ಹೋದಂಗೆ ಹೋಗುತ್ತದು. ಸೊ ಅದ್ರ ಮೇಲೆ 40 ಏರ್ಕ್ರಾಫ್ಟ್ಗಳು, ಅದ್ರ ಮೇಲೆ ಬ್ರಹ್ಮೋಸ್ ಮಿಸೈಲ್ಸು, ಬರಾಕ್ 8 ಮಿಸೈಲ್ಸು ಎಲ್ಲ ಡಿಸ್ಟ್ರಾಯರ್ಸ್ ಕ್ಯಾರಿ ಮಾಡುತ್ತೆ. ವಿತಿನ್ 30-40 minutes ದೇ ಕ್ಯಾನ್ ಸ್ಮ್ಯಾಶ್ ದಿ ಹೋಲ್ ಕರಾಚಿ ಪೋರ್ಟ್ ಆ್ಯಂಡ್ ಗ್ವಾದರ್ ಪೋರ್ಟ್. ಇಡೀ ಪಾಕಿಸ್ತಾನಕ್ಕೆ ಬರಬೇಕಾಗಿರುವಂಥ ಎಲ್ಲ ಇನ್ಪುಟ್ ಮೆಟೀರಿಯಲ್ಸ್ಗಳು ಹೊಟ್ಟೋಗ್ಬಿಡುತ್ತೆ. 71ರಲ್ಲಿ ಕರಾಚಿ ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿದ್ವಿ ನಾವು. ಈಗ ವಿಕ್ರಾಂತ್ ಹೋಗಿ ಅಲ್ಲಿ ನಿಲ್ಲಿಸ್ತಿದ್ದೀವಿ. ಈಗಾಗಲೇ ಅವ್ರಿಗೊಂದು ಒಂದು ಕೊಟ್ಟಿದ್ದೀವಿ ಸಂದೇಶ, ನೋಡು ನಾನು ವಿಕ್ರಾಂತ್ ತಗೊಂಬಂದು ಆಗಲೇ ನಿಲ್ಲಿಸಿದ್ದೀನಿ, ವಿ ಆರ್ ರೆಡಿ ಫಾರ್ ಇಟ್ ಸಂದೇಶ ಕಳಿಸ್ಬಿಟ್ಟಿದ್ದೀವಿ, ವಿ ಆರ್ ರೆಡಿ ಫಾರ್ ಇಟ್. ಸೊ ಈ ಥರ ಭಯ ವಾತಾವರಣ ಆಗಲೇ ನಾವು ಸೃಷ್ಟಿ ಮಾಡಿಬಿಟ್ಟಿದ್ದೀವಿ, ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಟ್ ಈಸ್ ನಾಟ್ ನೀರು ಒಂದೇ ಅಲ್ಲ ಅವ್ರಿಗೆ. ಈ ಥರ INS ವಿಕ್ರಾಂತ್ ಹೋಗಿರೋದನ್ನು ಭಾಳ ದೊಡ್ಡ ಏಟ್ ಅಲ್ಲಿ ಹೋಗಿ ನಿಂತ್ಕೊಂಡಿರೋದು. ಸೊ ನಾನು ಹೇಳ್ತೀನಿ, ಈಗಾಗಲೇ ಅವರು ಭಯದ ವಾತಾವರಣ ಇದೆ. ಅಫ್ಕೋರ್ಸ್ ನಮ್ಮ ಹತ್ರ ಇರೋ ಟೆಕ್ನಾಲಜಿ, ನಮ್ಮ ಹತ್ರ ಇರುವಂಥ ಏರ್ಕ್ರಾಫ್ಟು, ನಮ್ಮ ಹತ್ರ ಇರುವಂಥ ಸಬ್ಮೆರೈನ್ಸು, ನಮ್ಮ ಹತ್ರ ಇರುವಂಥ ವಾರ್ ಫ್ಲೀಟ್ಸು, ಇಟ್ಸ್ ಆಲ್ ವೆರಿ ಹೈ ಕಂಪೇರ್ ಟು ಪಾಕಿಸ್ತಾನ್. ಯಾವುದೇ ಇದಕ್ಕೂ ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಅವ್ರ ಹತ್ರ ಇರೋ JF-17 ಏರ್ಕ್ರಾಫ್ಟ್, F-16 ಹಳೇದು 40 ವರ್ಷದ್ದು, ಅದೆಲ್ಲ ಮಾದಪ್ಪ ಅವರು ಕನೆಕ್ಟ್ ಆದರು. ಸರ್ ಕೇಳ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಸರ್ ಬಹುಶಃ ನಾನೀಗ ಪ್ರಶ್ನೆ ಕೇಳ್ತಾ ಇದ್ದೆ ಗಿರೀಶ್ ಲಿಂಗಣ್ಣ ಅವರಲ್ಲಿ, ಒಂದು ಚೀನಾ ನನ್ನ ಜೊತೆಗಿದೆ ಅನ್ನುವಂಥ ದಾಸ್ತಿಯನ, ಅಹಂಕಾರನ ಪಾಕಿಸ್ತಾನಕ್ಕೆ ಸರ್ ಇದೆಲ್ಲ ಒಂದು ಕಟ್ಟುಕತೆ ಸರ್. ನಮಗೆ ನಮ್ಮ ಹತ್ರ ಇರುವ ಶಸ್ತ್ರಾಸ್ತ್ರಗಳೇ ಸಾಕು. ಕೇಳಿಸ್ತಾ ಇದೆ, ಮಾತಾಡಿ ಮಾದಪ್ಪ ಅವರೇ. ಸಮಸ್ಯೆ ಆಗ್ತಿದೆ, ಬಹುಶಃ ಅವರನ್ನು ಕರೆಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಲಿಂಗಣ್ಣ ಅವರೇ, ಒಂದು ವಾರ್ ಜೆಟ್ಸ್ ಬಗ್ಗೆ ನಾವು ಕೇಳ್ತಾ ಇದ್ವಿ. ನಮ್ಮ ಬಳಿ ರಫೇಲ್ ಇದೆ, 4.5 ಜನರೇಷನ್ ಯುದ್ಧ ವಿಮಾನ, ಮಿರಾಜ್ ಇದೆ, Su-30 ಇದೆ. ಇದು ನಾವು ಅಟ್ಯಾಕ್ ಪರ್ಪಸ್ಗೆ ಯೂಸ್ ಆಗುವಂಥ ವಿಮಾನ. ಅವರ ಬಳಿ ಚೆಂಗ್ಡು J-17, ಚೈನಾ ಕೊಟ್ಟಿರುವಂಥ ಚೆಂಗ್ಡು J-17 ಒಂದು, F-16 ಅದು ಆಂಟಿ ಟೆರರಿಸಮ್ ಆಕ್ಟಿವಿಟೀಸ್ಗೆ ಬಳಕೆ ಆಗಬೇಕು ಅಂತ ಅಮೆರಿಕ ಕೊಟ್ಟಿರುವಂಥ F-16. ಸೊ ಹೆಂಗಿದೆ ಕಂಪ್ಯಾರಿಸನ್ ಮಾಡಿದರೆ ಹೆಂಗಿದೆ ಅಂತ ನೋಡಿ. ಈಗ ನಾವು ರಫೇಲ್ ಹತ್ರ ಏನು ನಾವು ಯೂಸ್ ಮಾಡ್ತಿದ್ದೀವಲ್ಲ, ಅದರಲ್ಲಿ 2 ಸ್ಪೆಸಿಫಿಕ್ ಮಿಸೈಲ್ಸ್ ಇದೆ. ಒಂದು ಮೆಟಿಯಾರ್ ಅಂತ ಒಂದು ಮಿಸೈಲ್ ಇದೆ, ಇನ್ನೊಂದು ಸ್ಕ್ಯಾಲ್ಪ್ ಅಂತ ಒಂದು ಮಿಸೈಲ್ ಇದೆ. ಮೆಟಿಯಾರ್ ಬಂದು ಏರ್ ಟು ಏರ್ ಮಿಸೈಲ್, 150 ಕಿಲೋಮೀಟ್ರು ಬಾರ್ಡ್ರಲ್ಲಿ ಇಟ್ಕೊಂಡು ಆ 150 ಕಿಲೋಮೀಟ್ರ್ ದೂರದಲ್ಲಿರೋ POK GOK ಅಲ್ಲಿರೋದನ್ನೆಲ್ಲ ಸ್ಮ್ಯಾಶ್ ಮಾಡೋದು. ಅಂದರೆ ಅಲ್ಲಿಂದ ಮಿಸೈಲ್ಸ್ಗಳು ಏನಾದ್ರು ಬಂದರೆ ನಾವು ಅದನ್ನು ಏರ್ ಟು ಏರ್, ಡ್ರೋನ್ಸು, ಹೆಲಿಕಾಪ್ಟರ್ಸು, ಏರೋಪ್ಲೇನು ಅಂಥವನ್ನ ಸ್ಮ್ಯಾಶ್ ಮಾಡ್ಬೋದು. ಅದು ಭಾಳ ಪವರ್ಫುಲ್ ಮಿಸೈಲ್ ನಮ್ಮ ಹತ್ರ ಇರೋದು. ಅದೇ ಥರ Su-30ಗೆ ನಾವೇನು ಮಾಡಿದ್ದೀವಿ, ಅಸ್ತ್ರ ಅಂತ ಒಂದು ಮಿಸೈಲ್ ಹಾಕಿದ್ದೀವಿ. ಅದು ನಾವೇ ಮಾಡಿರುವಂಥ ಮಿಸೈಲು. ಅದು ಹತ್ತತ್ರ 100 ಕಿಲೋಮೀಟ್ರು ಹೋಗಿ ಇಂಟರ್ಸೆಪ್ಟ್ ಮಾಡುತ್ತೆ. ನೆಕ್ಸ್ಟು ಸ್ಕ್ಯಾಲ್ಪ್ ಅಂತ ಏರ್ ಟು ಗ್ರೌಂಡ್ ಮಿಸೈಲ್ ಮಾಡಿದ್ದೀವಿ. ಏರ್ ಟು ಗ್ರೌಂಡ್ ಮಿಸೈಲ್ ಈ ಬಂಕರ್ಸು, ಈ ಮಿಲ್ಟ್ರಿ ಕ್ಯಾಂಪ್ಸ್ಗಳು ಅದನ್ನೆಲ್ಲ ಹೊಡೆಯೋಕ್ಕೆ ಅದು ಎಷ್ಟು ಅಂದರೆ 500 ಕಿಲೋಮೀಟ್ರ್ ದೂರದಲ್ಲಿದ್ದರೂ ಹೊಡಿಬೋದು ನಾವು. ಸೊ ಆ ಥರ ಮಿಸೈಲ್ಸ್ಗಳು ಡೆವಲಪ್ ಮಾಡಿದ್ದೀವಿ ನಾವು. ಈಗ ನಮ್ಮ ಹತ್ರ ಪಿನಾಕ ರಾಕೆಟ್ ಸಿಸ್ಟಮ್ ಅಂತ, ಪಿನಾಕ ಬಂದು ಹತ್ತತ್ರ 38ರಿಂದ 90 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಹೊಡೆಯುತ್ತೆ. ಅದು ಒಂದು ಸಲಿಗೆ 16-18 ರಾಕೆಟ್ಗಳು ಹೋಗುತ್ತೆ. ಮಲ್ಟಿ ಬ್ಯಾರಲ್ ಲಾಂಚ್, ಅದು ನಮ್ಮ ಬೆಮೆಲ್ ಮಾಡೋ ಟ್ರಕ್ಕಲ್ಲೇ ಇಟ್ಕೊಂಡು ರಾಕೆಟ್ಸ್ನ ಇಟ್ಕೊಂಡು ಲಾಂಚ್ ಮಾಡ್ಬೋದು. ಈ ಥರ ಪಿನಾಕ ಸಿಸ್ಟಮು. ಬ್ರಹ್ಮೋಸು ಲ್ಯಾಂಡಿಂದನೂ ಮಾಡ್ತಾರೆ, ಏರಿಂದನೂ ಹೊಡಿತಾರೆ. ಅದು ಕ್ರೂಯಿಸ್ ಮಿಸೈಲ್ಸ್ ಅಂದರೆ ಅದು ಭಾಳ ಲೋ ಹೈಟಲ್ಲಿ ಹೋಗುತ್ತೆ. ಲೋ ಹೈಟ್ ಅಂದರೆ 10 ಮೀಟ್ರು, ಮಿನಿಮಮ್ 10 ಮೀಟ್ರು, ಗ್ರೌಂಡಿಂದ 10 ಮೀಟ್ರ್ ಲೆವೆಲಲ್ಲಿ ಸ್ಟ್ರೈಟಾಗಿ ಹೋಗುತ್ತೆ ಕ್ರೂಯಿಸ್ ಮಿಸೈಲ್ಸು. ಅದು ಏನಕ್ಕಪ್ಪ ಅದನ್ನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದು ಕಣ್ಣಿಡಿಯೋ ರೇಡರ್ಗೆ ಕಾಣಲ್ಲ. ನೋಡಿ, ಪಾಕಿಸ್ತಾನಲ್ಲಿ ಹೋಗಿ ಬ್ರಹ್ಮೋಸ್ ಒಂದ್ಸಲಿ ಮಿಸೈಲ್ ಬಿದ್ದೋಗಿತ್ತು. ಅವ್ರಿಗೆ ಯಾವಾಗ ಬಂದು ಬಿತ್ತಿತ್ತು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಅದು ಕಣ್ಗೂ ಕಾಣಲ್ಲ. ಅಫ್ಕೋರ್ಸ್ ಆ ಮಿಸೈಲ್ಗೆ ವಾರ್ ಹೆಡ್ ಇದ್ರೇ ಅದು ಇದೆಲ್ಲ ಮಾಡೋದು. ಇದರಲ್ಲಿ ವಾರ್ ಹೆಡ್ ಇರಲಿಲ್ಲ.
ಸೊ ವಾರೆಡ್ ಇಲ್ಲದೆ ಇರೋವಂಥ ಮಿಸೈಲ್ ನಾವು ಟೆಸ್ಟಿಂಗ್ ಅಂತ ಮಾಡಿದ್ವಿ. ಆ ಟೆಸ್ಟಿಂಗ್ ಮಾಡಿರೋ ಮಿಸೈಲ್ ರೆಡಾರಿಗೆ ಸಿಕ್ಕಲಿಲ್ಲ, ಅವ್ರಿಗೆ ರೆಡಾರ್ಗೆ ಸಿಕ್ಕಲಿಲ್ಲ. ಸೊ ಆ ಥರ ಮಿಸೈಲ್ಸ್ಗಳೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಗಲೇ. ಸೊ ಅದು ಏನಂದರೆ ಅಕ್ಯುರೇಸಿ ಈಸ್ 99.9%. ನೀವು ಇಂಥ ಜಾಗದಲ್ಲಿ ಇಂಥ ಕಿಟಕಿಗೆ ಹೊಡಿಬೇಕು ಅಂದರೆ 300 ಕಿಲೋಮೀಟ್ರಿಂದ 800 ಕಿಲೋಮೀಟ್ರ್ ತನಕ ವಿ ಕ್ಯಾನ್ ಇನ್ಕ್ರೀಸ್ ದ ರೇಂಜ್. ಆ ಥರ ಮಿಸೈಲ್ಸ್ಗಳು ಉಪಯೋಗಿಸ್ಕೋಬೋದು ನಾವೀಗ. ಸೊ ನಮ್ಮ ಹತ್ರ ಅಮ್ಯುನೇಷನ್ಸ್ಗೆ ಯಾವ ವಿಧವಾದ ಕೊರತೆನೂ ಇಲ್ಲ, ಟೆಕ್ನಾಲಜಿಗೆ ಯಾವ ವಿಧವಾದ ಕೊರತೆನೂ ಇಲ್ಲ. ವಿ ಹ್ಯಾವ್ ಗಾಟ್ ದಿ ಸಫಿಷಿಯಂಟ್ ಟೆಕ್ನಾಲಜಿ ಟು ಹಿಟ್ ದೆಮ್. ಗಿರೀಶ್ ಲಿಂಗಣ್ಣ ಸರ್, ಬಹುಶಃ ಒಂದು ಸಾಧ್ಯತೆಯ ಬಗ್ಗೆ ನಾವು ವಾರ್ನ ಬಗ್ಗೆ ಮಾತನಾಡಿದ್ವಿ, ಇನ್ನೊಂದು ತಾವು ಆಗಲೇ ಅದನ್ನ ಪ್ರಸ್ತಾಪ ಮಾಡಿದ್ರಿ. ಪಾಕಿಸ್ತಾನದ ಒಳಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಬಲೂಚ್ ಲಿಬರೇಷನ್ ಆರ್ಮಿ ಅವರಿಗೆ ಇನ್ನಿಲ್ಲದಂತೆ ಕಾಟ ಕೊಡ್ತಾ ಇದೆ. ಈ ಕಡೆ ತಾಲಿಬಾನಿಗಳು ಪಾಕಿಸ್ತಾನಿಯರನ್ನ ಕಂಡ್ರೆ ಹೊಡಿತಾ ಇದ್ದಾರೆ. ಹೌದು, ತಯಾರಿಕೆ ತಾಲಿಬಾನ್ ಅವರು ಅಲ್ಲಿ ನಮಗೇನಾದ್ರೂ ಅವಕಾಶಗಳು ಇದಾವ ಭಾರತಕ್ಕೆ? ಯಾಕಂತಂದ್ರೆ ಅವ್ರು ಹೇಳುವಾಗ ಹಂಗೆ ಹೇಳ್ತಾರೆ, ಬಲೋಚ್ ಲಿಬರೇಷನ್ ಆರ್ಮಿಯ ಹಿಂದೆ ಭಾರತ ಇದೆ ಅಂತ. ಖಂಡಿತ ಇದೆ, ಬಲೋಚ್ ಲಿಬರೇಷನ್ ಆರ್ಮಿ ಹಿಂದೆ ಭಾರತ ಇದೆ. ನಾವು ಅಲ್ಲಿನ ವಾತಾವರಣನ ಸ್ವಲ್ಪ ಹಾಳು ಮಾಡಿದ್ರು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಎಸ್ ಸರ್, ಈ ವಿಚಾರದ ಬಗ್ಗೆ ಮಾತನಾಡೋಣ. ನಾನು ಏರ್ ಮಾರ್ಷಲ್ ಚಂಗಪ್ಪ ಅವರನ್ನು ಕೇಳ್ತೀನಿ. ಜೈ ಹಿಂದ್ ಸರ್. ಸರ್ ಕೇಳಿಸ್ತಾ ಇದೆಯಾ ಚಂಗಪ್ಪ ಸರ್? ಎಸ್ ಸರ್, ಮುಂದುವರಿಸಿ ಸರ್. ಅದೇ ನಾನು ಕೇಳ್ತಿದ್ದೆ, ಬಲೂಚಿಸ್ತಾನು ಈ ಕಡೆ ತಾಲಿಬಾನ್ ಮೊನ್ನೆ ಭಾರತಕ್ಕೆ ತಾಲಿಬಾನ್ ಸಪೋರ್ಟ್ ಮಾಡಿದೆ. ತಾಲಿಬಾನ್ ಈಸ್ ಸಪೋರ್ಟಿಂಗ್ ಭಾರತ. ಅವರು ಯಾವಾಗಲೂ ಇವ್ರ ಜೊತೆ ಅವರ ಆ ಲಾಸ್ಗಳನ್ನೆಲ್ಲ ಇವ್ರ ಮೇಲೆ ಇಂಪೋಸ್ ಮಾಡಬೇಕು, ಶಾರಿಯಾ ಇದು ತರಬೇಕು ಅಂತ ಎಲ್ಲ ಭಾಳನೇ ಪ್ರಯತ್ನ ಪಟ್ಟರು, ಅದು ಆಗಲಿಲ್ಲ ಅವ್ರಿಗೆ. ಅಂದರೆ ಇವರು ಶಾರಿಯಾ ಲಾನ ಏನು ಫಾಲೋ ಮಾಡ್ತಾರೆ ತಾಲಿಬಾನ್, ಅಷ್ಟು ಸ್ಟ್ರಾಂಗಾಗಿ ಪಾಕಿಸ್ತಾನ ಏನು ಫಾಲೋ ಮಾಡೋಕ್ಕೆ ಹೋಗಲ್ಲ. ಸೊ ಅದನ್ನು ಇಂಪೋಸ್ ಮಾಡೋಕ್ಕೆ ಅವರು ಟ್ರೈ ಮಾಡಿದ್ರು, ಅದು ಆಗಲಿಲ್ಲ. ಅದರಲ್ಲಿ ಮಧ್ಯೆ ಅವರಿಬ್ಬರ ಮಧ್ಯೆ ಸಮಸ್ಯೆಗಳು ಜಾಸ್ತಿ ಉಂಟಾಯಿತು. ಸೊ ಆ ಕಡೆ ಅವರು ಹೊಡಿತಾ ಇದ್ದಾರೆ, ಈ ಕಡೆ ಬಲೂಚಿಸ್ತಾನ್ ಹೊಡಿತಾ ಇದ್ದಾರೆ. ಆ ಬಲೂಚಿಸ್ತಾನ್ ಇರಾನ್ ಜೊತೆನೂ ಪ್ರಾಬ್ಲಮ್ ಇದೆ. ಅಲ್ಲೂ ಅವರು ಬಾಂಬ್ ಎಸೆದ್ರು, ಇವರು ಇರಾನ್ ಮೇಲೆ ಬಾಂಬ್ ಹಾಕಿದ್ರು. ಸೊ ಅವ್ರ ಜೊತೆನೂ ಪ್ರಾಬ್ಲಮ್ ಇದೆ. ಇಲ್ಲಿ ಇನ್ಫ್ಲೇಷನ್ ಹತ್ತತ್ರ 34% ಇನ್ಫ್ಲೇಷನ್ ಇದೆ. ಎಷ್ಟು ಇನ್ಫ್ಲೇಷನ್ ಹೋಗ್ತಿದೆ. ದಿನನಿತ್ಯದ ಬಳಕೆನೇ ಅವ್ರಿಗೆ ಸಿಗ್ತಾ ಇಲ್ಲ. ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ, ಏನೂ ಇಲ್ಲ ಅಲ್ಲಿ ಸರಿಯಾಗಿ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಿಗಳಿದ್ದಾರೆ. ಈಗ ಯಾರು ಚೆನ್ನಾಗಿದ್ದಾರೆ ಅಂದರೆ ಆ ಜನರಲ್ಸು ಎಲೈಟ್ ಕ್ರೌಡ್, ಅವ್ರು ಮಾತ್ರ ಬೆಂಚ್ ಕಾರ್ ಇಟ್ಕೊಂಡು ಇದು ಮಾಡಿಕೊಂಡು ಇಲ್ಲಿ ಈ ಹಣಗಳು ಸೌದಿಯಿಂದ ಬರೋದು, ಇಲ್ಲ ಅಮೇರಿಕಾಯಿಂದ ಬರೋದು ತಿನ್ಕೊಂಡು ಆರಾಮಾಗಿದ್ದಾರೆ. ಕೆಳಗಡೆ ಇರೋ ಜನ ಯಾರೂ ಸುಖವಾಗಿಲ್ಲ ಪಾಕಿಸ್ತಾನದಲ್ಲಿ. ಯಾರಿಗೂ ಬೇಕಿಲ್ಲ ಈ ವಾರ್ಗಿರೆಲ್ಲ. ಯಾರೋ ಕೆಲವು ಎಲೈಟ್ ಕ್ರೌಡ್ಗಳು ಮಾಡೋವಂಥ ಒಂದು ತೊಂದರೆಗಳು ಇದು ಇಡೀ ಪಾಕಿಸ್ತಾನ. ಅಂದರೆ ಪಾಕಿಸ್ತಾನವನ್ನು ತಾಂತ್ರಿಕವಾಗಿ ಅಥವಾ ಸ್ಟ್ರಾಟಜಿಕಲಿ ಭಾರತ ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕಂತಂದರೆ ಬಲೂಚ್ ಲಿಬರೇಷನ್ನ ಹಿಂದೆ ಭಾರತದ ರಾದ ಕೈವಾಡ ಇದೆ ಅಂತ ಅವರು ಹೇಳ್ತಿದ್ದಾರೆ. ಅದು ನಿಜಾನೋ ಸುಳ್ಳು? ನಿಜ ಅಂತ ಆದರೆ ಖುಷಿ ಪಡೋಣ, ಇದ್ರೆ ಖುಷಿಯೇ ಪಡಬೇಕು, ಹೆಮ್ಮೆಯಿಂದ ಅದನ್ನು ಸ್ವೀಕರಿಸೋಣ. ತಾಲಿಬಾನಿಗೆ ಮೊನ್ನೆ ನಾನು ಬಜೆಟ್ ಓದ್ತಾ ಇದ್ದೆ, ಇಂಡಿಯನ್ ಬಜೆಟ್, 200 ಕೋಟಿ ರೂಪಾಯಿ ಅಫ್ಘಾನಿಸ್ತಾನಕ್ಕೆ ನೆರವು ಭಾರತ ತಮ್ಮ ಇಂಡಿಯಾದ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಯಾವ ರೀತಿ ರಾಜತಾಂತ್ರಿಕ ನಡೆ? ತಾಲಿಬಾನ್ ಈಸ್ ವಿತ್ ಭಾರತ. ಅವ್ರು ಯಾವತ್ತೂ ಈಗ ಈ ಒಂದು ಸಪೋರ್ಟಿಗೆ ಮಾಡಕ್ ಹೋಗಲ್ಲ. ನೋಡಿ, ಅವರು ಮೊನ್ನೆ ಆಗಿರೋ ಈ ಟೂರಿಸ್ಟ್ ಇದರಲ್ಲಿ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಇದು ನಾವು ಮಾಡಿದ್ದಲ್ಲ, ಅದು ಆಫ್ಘಾನಿಸ್ತಾನ ಅವ್ರು ಮಾಡಕ್ಕೆ ಟ್ರೈ ಮಾಡಿದ್ದು ಅಂತ. ನಾವು ಪಾಕಿಸ್ತಾನ ಅವರೆಲ್ಲ ಇದು ಮಾಡಿದ್ದು, ಆಫ್ಘಾನಿಸ್ತಾನ ಅವರು ಮಾಡಿರ್ಬೇಕು ಇದನ್ನ ಅಂತ ಅವ್ರ ಮೇಲೆ ತಿರುಗ್ಸಕ್ಕೆ ಟ್ರೈ ಮಾಡ್ತಾರೆ. ಸೊ ಇದನ್ನೆಲ್ಲ ಒಂದು ಅವಕಾಶ ಉಪಯೋಗಿಸ್ಕೊಂಡು ಅಲ್ಲಿರೋ ಪ್ರಾಬ್ಲಮ್ ಜಾಸ್ತಿ ಮಾಡಿದ್ರೆ ಅವ್ರು ಅಲ್ಲೇ ನಿರ್ಣಾಮ ಆಗ್ತಾರೆ. ಇದು ನಾವು ಇಷ್ಟೊಂದು ನಮ್ಮ ವೆಪನ್ಸ್ಗಳು ಖರ್ಚು ಮಾಡೋದು ಇದು ಎಲ್ಲ ಬೇಕಿಲ್ಲ. ನಮ್ಮ ಇಂಟೆಲಿಜೆನ್ಸ್ ಹ್ಯಾಸ್ ಟು ಆ್ಯಕ್ಟ್ ವೆರಿ ಫಾಸ್ಟ್. ದೇ ಮೈಟ್ ಹ್ಯಾವ್ ಬಿನ್ ಆ್ಯಕ್ಟಿಂಗ್ ಆಲ್ಸೋ, ನಮಗೆ ಗೊತ್ತಿಲ್ಲ. ಕೋವರ್ಟ್ ಆಪ್ರೇಷನ್ಸ್ ಆಗ್ಬೋದು. ಅಲ್ಲಿರೋ ದೊಡ್ಡ ತಲೆನ ಫಸ್ಟ್ ತೆಗಿಬೇಕು. ಯಾರು ದೊಡ್ಡ ತಲೆಗಳು, ಇವನು ಹಫೀಜ್ ಸಯೀದ್, ಇವನು ಅಸೀಮ್ ಮುನೀರು, ಇಂಥವ್ರನ್ನ ತೆಗಿಬೇಕು ಫಸ್ಟು. ಅವಾಗಲೇ ಇದು ಕಮ್ಮಿ ಆಗೋದು. ನಾವು ಇಲ್ಲಿರೋ 4 ಜನ ಯಾರು 6 ಜನ ಮಾಡಿದ್ರು ಅವ್ರು ನೋಡಿಬೇಕು, ಖಂಡಿತ ಶಿಕ್ಷೆ ಕೊಡಬೇಕು. ಆ ಶಿಕ್ಷೆ ಕೊಟ್ಟಿದ ತಕ್ಷಣ ನಮ್ಮದು ಟೆರರಿಸಮ್ ನಿಂತೋಯ್ತು. ಇಲ್ಲ, ಅವ್ರ ಹಿಂದೆ ಇನ್ನೊಂದು ಮಿಲಿಟ್ರಿ ಕ್ಯಾಂಪ್ ಇದೆ POK, ಅಲ್ಲಿ ಇಲ್ಲಿ ಎಲ್ಲ, ಅಲ್ಲಿಂದ ಅವ್ರು ಕಳಿಸ್ತಾನೆ ಇರ್ತಾರೆ. 26, ನಾಡಿದ್ದು 16, ಆಚೆ ನಾಡಿದ್ದು 20, ಹಿಂಗೆ ಬರ್ತಾನೆ ಇರ್ತಾರೆ. ಸಾಯಕ್ಕೆ ಜನ ಇದ್ದಾರೆ ಅವ್ರ ಬಳಿ, ಸಾಯಕ್ಕೆ ಭಾಳ ಜನ ಇದ್ದಾರೆ ಅವ್ರ ಕಡೆ. ಸೊ ನೆಕ್ಸ್ಟ್ ಮಿಲಿಟ್ರಿ ಕ್ಯಾಂಪ್ ಫಸ್ಟು ಇವರು, ನೆಕ್ಸ್ಟ್ ಮಿಲಿಟ್ರಿ ಕ್ಯಾಂಪ್ಗಳನ್ನ ಧ್ವಂಸ ಮಾಡಬೇಕು. ಅದಾದಮೇಲೆ ಅಲ್ಲಿರೋ ತಲೆಗಳನ್ನ ಎತ್ತಬೇಕು. ಅಲ್ಲಿರೋ ತಲೆಗಳನ್ನ ಎತ್ತಬೇಕು ಅಂದರೆ ಡೈರೆಕ್ಟ್ ನಾವು ಲಾಹೋರ್ ಒಳಗೋ ಕರಾಚಿ ಒಳಗೋ ಇಡೀ ಆರ್ಮಿನ ನುಗ್ಸಿ ಹೊಡೆಯೋದು ಈಗಿರೋ ಸಾಧ್ಯತೆ ಕಮ್ಮಿ. ಸೊ ಆವಾಗ ಯಾರು ನಮ್ಮ ಕೋವರ್ಟ್ ಆಪ್ರೇಷನ್, ಕೆನಡಾ ಕೋವರ್ಟ್ ಆಪ್ರೇಷನ್, ಅಫ್ಕೋರ್ಸ್ ನಾವು ಮಾಡ್ತಾ ಇದ್ದೀವೋ ಯಾರು ಮಾಡ್ತಾ ಇದ್ದೀವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಯೂಸ್ ದಟ್ ಟೆಕ್ನಾಲಜಿ ಟು ಫಿನಿಶ್. ಹಮಾಸ್ ಲೀಡ್ರನ್ನ ಹೆಂಗೆ ಎತ್ತಿದ್ರು ಯಾಯಾ ಸಿನ್ವಾರ್ನ,
ಆ ಮಟ್ಟದಲ್ಲಿ ನಾವು ಪ್ರತಿಯೊಂದು ದಾಳಿನೂ ಮಾಡ್ಕೊಂಡು ಹೋಗ್ಬೇಕು. ಹೆಂಗೆ ಹೋಗಿ ಇವರು ಇಸ್ರೇಲ್ ಅವ್ರು ಹೋಗಿ ಜರ್ಮನಿಲಿ ಹೋಗಿ ಇದರಲ್ಲೆಲ್ಲ ಗಲಾಟೆ ಮಾಡಿದ್ರಲ್ಲ, ಫುಟ್ಬಾಲ್ ಮ್ಯಾಚ್ ಒಂದು ಪ್ರಾಬ್ಲಮ್ಗೆ ಹೋಗಿ ಒಬ್ಬೊಬ್ಬನ್ನು ತಲೆ ತೆಗೆದಾಕಿದ್ರು. ಸೊ ಆ ಮಟ್ಟದ ಟೆಕ್ನಾಲಜಿನೇ ಈಗ ಇವರು ಯೂಸ್ ಮಾಡಬೇಕು. ಈಗ ಅಲ್ಲಿರೋ ಅಂಥ ಪರಿಸ್ಥಿತಿನ ಯುಟಿಲೈಸ್ ಮಾಡಿಕೊಂಡು ಅವ್ರನ್ನ ಗಿರೀಶ್ ಲಿಂಗಣ್ಣ ಸರ್, ಈಗ ಪಾಕಿಸ್ತಾನವನ್ನ ವಿಭಜನೆ ಮಾಡಿ ಬಾಂಗ್ಲಾದೇಶವನ್ನ ರಚಿಸಿದ್ದಾಯ್ತು, ಪಾಕಿಸ್ತಾನವನ್ನು ತುಂಡು ಮಾಡಿ ಬಲೂಚಿಸ್ತಾನ ಹೊಸದಾಗಿ ರಚನೆ ಆಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಹೇಳೋಕ್ಕಾಗಲ್ಲ. ಇದೊಂದು ಆಪರ್ಚುನಿಟಿಲಿ ನಮ್ಮ ಲ್ಯಾಂಡ್ ಏನು ಕಿತ್ಕೊಂಡಿದ್ದಾರೆ ಅದನ್ನು ಪಾಕಿಸ್ತಾನ ಅಕ್ಯುಪೈಡ್ ಅಲ್ಲ, ನಮ್ಮ ಲ್ಯಾಂಡ್ನ ಅವ್ರು ಅಕ್ಯುಪೈ ಮಾಡ್ಕೊಂಡಿದ್ದಾರೆ, ನಮ್ಮದದು. ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರನ ಕಿತ್ಕೊಳ್ಳೋಕೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕೂಗು ಯಾರು ಮಾಡೋಕ್ಕೆ ಹೋಗಲ್ಲ ಈಗ. ಯಾಕಂದರೆ ಭಾಳ 28 ಜನ ಯಾರು ಸತ್ತಿರೋರು ಇನ್ನೋಸೆಂಟ್ ಪೀಪಲ್ಗಳು, ಗೊತ್ತಾಯ್ತಾ? ಸೊ ಯಾರೂ ಗಲಾಟೆ ಮಾಡಲ್ಲ. ಇದೊಂದು ಒಳ್ಳೆ ಇದು ನಮಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ನಮ್ಮ ಲ್ಯಾಂಡ್ನ ವಾಪಸ್ ತಗೊಳ್ಳೋಕ್ಕೆ. ನೆಕ್ಸ್ಟ್ ಅವರು ಶಿಮ್ಲಾ ಅಗ್ರಿಮೆಂಟ್ ಅನ್ನ ಕೂಡ ರದ್ದು ಮಾಡಿಕೊಂಡ್ರು. ಪಾಕಿಸ್ತಾನ ಯಾಕಾಗಿ ಮಾಡ್ಕೊಳ್ತದನ್ನ? ಬಾರ್ಡ್ರು ನಾವು ಈಗ ಬಾರ್ಡ್ರಿಗೆ ನಾವು ಕೇಳಲ್ಲ, ನಾವು ಕೂತ್ಕೊಂಡು ಮಾತಾಡೋ ಸ್ಥಿತಿಲಿ ನಾವು ಇಲ್ಲ. ಹೌದು, ಗೊತ್ತಾಯ್ತಾ? ಅವರು ಅದನ್ನ ರದ್ದು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನಾವು ಕೂತ್ಕೊಂಡು ಸಮಾಧಾನಕರ ಮಾತಾಡೋ ಸ್ಥಿತಿಲಿ ನಾವು ಇಲ್ಲೇ ಇಲ್ಲ. ಇದು ಗಿಲ್ಗಿಟ್ ಅಲ್ಲ. ಈಗ ಶಿಮ್ಲಾ ಅಗ್ರಿಮೆಂಟ್ ಅನ್ನು ಅವ್ರು ರದ್ದು ಮಾಡಿಕೊಂಡಿರೋದು, ನಾವು POK ನಾವು ವಾಪಸ್ ಪಡೆಯೋದಕ್ಕೆ ಅವ್ರು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ. ಹೆಂಗೆ? ಅದೇ ಥರನೇ ಆಗಿದೆ ಈಗ. ಫಸ್ಟು ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರ ನಾವೇನೇ ಮಾಡಿದ್ರು ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡಿ ಒಂದೇ ಕಡೆ ಡಿಸಿಷನ್ ತಗೋಬಾರ್ದು ಅಂತಿತ್ತು. ಈಗೇನಾಗುತ್ತೆ, ಶಿಮ್ಲಾ ಅಗ್ರಿಮೆಂಟ್ ತೆಗೆದ್ಮೇಲೆ ಆಯಿತು, ತೆಗೆದಾಯ್ತು ಗೇಟು, ನೀನು ಮಾಡ್ಕೊಂಡು ನಾನು ಮಾಡ್ಕೊಳ್ತೀನಿ. ಸೊ ಈಗ ನಾವು ಒಳ್ಳೆ POK ತಗೊಳ್ಳೋದು ಇದು ಒಳ್ಳೆ ಆಪರ್ಚುನಿಟಿ, ಗಿಲ್ಗಿಟ್ ಪಾಕಿಸ್ತಾನ್ ತಗೊಳ್ಳೋದು ಒಳ್ಳೆ ಆಪರ್ಚುನಿಟಿ. ನಿಮಗೆ ಈ ಎರಡು ತಗೊಳ್ಳೋದ್ರಲ್ಲಿ ಭಾಳ ಒಳ್ಳೆ ಆಪರ್ಚುನಿಟಿ. ಇಂಥವು ಯಾವ್ದಾದ್ರು ಮೇಜರ್ ಆಗೇ ಆಗುತ್ತೆ. ನಾನು ಕಂಪ್ಲೀಟ್ ವಾರ ಆಗದೆ ಇದ್ರು ಇಂಥದ್ದೊಂದು ಮೇಜರ್ ಹೆಜ್ಜೆ ಆಗೇ ಆಗುತ್ತೆ. ಮೋದಿಯವ್ರು ಕೊಟ್ಟಿರೋ ಸ್ಟೇಟ್ಮೆಂಟು ಭಾಳ ಕ್ಲಿಯರ್ ಆಗಿದೆ. ಅವ್ರು ಎಂದೂ ನೆನೆಸ್ಕೊಳ್ಳೋಕೆ ಆಗದೆ ಇರೋವಂಥ ಹೊಡೆತಾನೆ ನಾವು ಕೊಡೋದು ಅಂತ. ಸೊ ಈ ಥರ ಹೊಡೆತ ಕೊಡ್ತಾರೆ, ಕೊಡಲೂಬೇಕು. ಏರ್ ಸ್ಟ್ರೈಕ್ ಅಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಯಾಕಂತಂದ್ರೆ ವಾರ ಆಗಬೇಕು ಅಂತ ಈ ಜಗತ್ತು ಬಯಸಲ್ಲ, ಭಾರತನೂ ಕೂಡ ವಾರ ಆಗಬೇಕು ಅಂತ ಬಯಸ್ತಾ ಇಲ್ಲ, ಬಟ್ ಪಾಠ ಕಲಿಸಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಏರ್ ಸ್ಟ್ರೈಕ್ ನಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಏರ್ ಸ್ಟ್ರೈಕ್ ಆಗೇ ಆಗುತ್ತೆ. ಏರ್ ಸ್ಟ್ರೈಕ್ ಅಲ್ಲೇ ಮಾಡ್ತಾರೆ. ಏರ್ ಸ್ಟ್ರೈಕ್ ಈಸ್ ದ ಮೋಸ್ಟ್ ಪವರ್ಫುಲ್ ಸ್ಟ್ರೈಕ್ ಆ್ಯಂಡ್ ದೇ ವಿಲ್ ಯೂಸ್ ದಟ್ ಏರ್ ಸ್ಟ್ರೈಕ್. ನಮ್ಮ ಹತ್ರ ಏರ್ ಸ್ಟ್ರೈಕ್ ಒಂದೇ ಅಲ್ಲ, ಈವನ್ ನೇವಿ ಈಸ್ ವೆರಿ ಸ್ಟ್ರಾಂಗ್. ಇವತ್ತು ನಾನು ಹೇಳೋದ್ನಲ್ಲ, ಒಂದು ಕರಾಚಿ ಪೋರ್ಟ್ ನೋಡಿದ್ರೆ ಮುಗಿಸೇ ಬಿಡ್ತಾರೆ ಅವರು. ನಮ್ಮ ಹತ್ರ ಇರೋ K5 ಮಿಸೈಲ್ಸ್ಗಳು, ಬ್ರಹ್ಮೋಸ್ ಮಿಸೈಲ್ಸು, ಇಟ್ ಕ್ಯಾನ್ ಬ್ಲಾಸ್ಟ್ ಕರಾಚಿ. ಹಂಗೆ ಅಂದ್ಬಿಟ್ಟು ಅವ್ರ ಹತ್ರ ಏನೂ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅವ್ರ ಹತ್ರನೂ ಮಿಸೈಲ್ಸ್ಗಳಿದ್ದಾವೆ, ಶಾಹಿನ್ 3 ಇದೆ, ಬಾಬರ್ ಇದೆ, ಬೇಕಾದಷ್ಟು ಮಿಸೈಲ್ಸ್ ಅವ್ರ ಹತ್ರನೂ ಇದೆ ಇಂಟರ್ಸೆಪ್ಟ್ ಮಾಡೋಕ್ಕೆಲ್ಲ. ಬಟ್ ಆದರೂ ವಿ ಹ್ಯಾವ್ ಟೆಕ್ನಾಲಜಿಕಲ್ ಅಡ್ವಾನ್ಸ್. ಅವ್ರಿಗೆ ಏನೇ ಉಪಯೋಗಿಸ್ಕೋಬೇಕಾದ್ರೂ ಒಂದೊಂದು ಸಣ್ಣ ಮಿಸೈಲ್ ಪಾರ್ಟ್ಸ್ ಬೇಕಾದರೂ ದೇ ಆರ್ ಡಿಪೆಂಡೆಂಟ್ ಆನ್ ಚೈನಾ. ಯಾಕಂದರೆ ಆ ಮಿಲಿಟ್ರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಏನು ಪಾಕಿಸ್ತಾನಲ್ಲಿದೆ, ಇಟ್ ಈಸ್ ನಾಟ್ ವರ್ಕಿಂಗ್ ವೆರಿ ಎಫಿಷಿಯೆಂಟ್ಲಿ. ಅವ್ರ ಹತ್ರ ದುಡ್ಡು ಇಲ್ಲ, ಹಣನೂ ಇಲ್ಲ, ಆ ಫ್ಯಾಕ್ಟ್ರಿ ನಡೆಸೋ ಕೆಪಾಸಿಟಿನೂ ಇಲ್ಲ ಅವ್ರ ಹತ್ರ. ಸೊ ಎಲ್ಲದಕ್ಕೂ ಅವ್ರು ಚೈನಾ ಮೇಲೆ ಅವಲಂಬಿತವಾಗಬಹುದು. ಬಟ್ ನಮ್ದು ಆ ಥರ ಅಲ್ಲ. ನಾವು ವಿ ಆರ್ ಸೆಲ್ಫ್ ಸಫಿಷಿಯೆಂಟ್. ಬ್ರಹ್ಮೋಸ್ ನಾವು ಇಲ್ಲೇ ಮಾಡ್ತಾಯಿದ್ದೀವಿ, ಅಸ್ತ್ರ ಮಿಸೈಲ್ ನಾವು ಇಲ್ಲೇ ಮಾಡ್ತಾಯಿದ್ದೀವಿ, ಪಿನಾಕ ನಾವು ಇಲ್ಲೇ ಮಾಡ್ತಾಯಿದ್ದೀವಿ. ಆ ಥರ ಬೇಕಾದಷ್ಟು ಮಿಸೈಲ್ಸ್ ನೋಡಿ. 2019ರಿಂದ 2024ಕ್ಕೆ ಎಷ್ಟಪ್ಪ ಮಿಸೈಲ್ಸ್ ಮಾಡಿದ್ದೀವಿ ಅಂದರೆ 174% ಗ್ರೋತ್ ಇದೆ ನಮ್ಮದು. ಅವತ್ತು ಮಾಡ್ತಿದ್ದು ಒಂದಿದ್ರೆ ಇವತ್ತು 174 ಮಾಡ್ತಾ ಇದ್ದೀವಿ ಆ ಜಾಗದಲ್ಲಿ. ಸೊ ವಿ ಹ್ಯಾವ್ ಗ್ರೋನ್ ದಟ್ ಮಚ್. ಅವತ್ತು ಡಿಫೆನ್ಸ್ ಬಡ್ಜೆಟ್ 40 ಬಿಲಿಯನ್ ಇತ್ತು, ಇವತ್ತು ಡಿಫೆನ್ಸ್ ಬಡ್ಜೆಟ್ 75 ಬಿಲಿಯನ್ ಮಾಡ್ಕೊಂಡಿದ್ದೀವಿ. ಅಂದರೆ 84% ಜಂಪ್ ಮಾಡ್ಕೊಂಡಿದ್ದೀವಿ ನಮ್ಮ ಡಿಫೆನ್ಸ್ ಬಡ್ಜೆಟು. ಆತ್ಮನಿರ್ಭರತೆ ಈ ಕಡೆ ಎಲ್ಲ ಫೋಕಸ್ ಜಾಸ್ತಿ ಮಾಡ್ಕೊಂಡು ಹೋಗಿದ್ದೀವಿ. ಈ ಕಡೆ ತೇಜಸ್ ರೆಡಿ ಮಾಡ್ಕೊಂಡಿದ್ದೀವಿ, 40 ತೇಜಸ್ ಆಗಲೇ ಬಂದಿದೆ. ಮಾರ್ಕ್ 1 ಇರ್ಬೋದು, ಮಾರ್ಕ್ 1 ಇನ್ನೂ ಬಂದಿಲ್ಲದೆ ಇರ್ಬೋದು, ಬಟ್ ಬರೋಕ್ಕೆ ಶುರು ಆಗುತ್ತೆ ಈ ವರ್ಷದಲ್ಲಿ. ಸೊ ನಮ್ಮಲ್ಲಿ ನಾವೇ ಆದ ಸೆಲ್ಫ್ ಸಫಿಷಿಯೆಂಟ್ ನಾವು ಮಾಡ್ಕೋತಾ ಇದ್ದೀವಿ. ಹಿಂದೆ ಇದ್ದಿದ್ದಂಥ ಕಾರ್ಗಿಲಲ್ಲಿ ಆಗಿರೋಂಥ ಪ್ರಾಬ್ಲಮ್ಮು ಈಗಿಲ್ಲ ನಮಗೆ. ಟಾಟಾದವ್ನು ಮಾಡೋಕ್ಕೆ ಶುರು ಮಾಡಿದ್ದಾನೆ, ಭಾರತ್ ಫೋರ್ಜ್ ಅವ್ರು ಮಾಡೋಕ್ಕೆ ಶುರು ಮಾಡಿದ್ದಾರೆ, L&T ಅವ್ರು ಕೊಡ್ತಾ ಇದ್ದಾರೆ ಎ ಟ್ಯಾಕ್ಸ್ ಅಂತ. ನೀವು ಮೌಂಟನಲ್ಲಿ ತೊಗೊಂಡೋಗಿ ಹೊಡಿಬೋದು, ಒಂದು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಡಿಸ್ಟೆನ್ಸ್ಗೆ ಹೊಡಿಬೋದು ಅವರು. ಬಾಂಬ್ಸು, ಲ್ಯಾಂಡ್ ಬಾಂಬ್ಸ್ಗಳು ಹಾಕ್ಬೋದು, ಪಿರಂಗಿಗಳು, ವಿಚ್ ಕ್ಯಾನ್ ಬಿ. ಅವಾಗಿದ್ದಿದ್ದು ಬೋಫರ್ಸ್ ಒಂದೇ ನಮ್ಮ ಕೈಲಿ. ಈ ಬೋಫರ್ಸ್ ಥರ ಬೇಕಾದಷ್ಟು ಮಾಡಿಬಿಟ್ಟಿದ್ದೀವಿ ಈಗ. ಸೊ ನಮ್ಮ ಹತ್ರ ಇರೋದು ಬೇಕಾದಷ್ಟಿದೆ ಟೆಕ್ನಾಲಜಿ. ಸೊ ಅವ್ರನ್ನ ಹೊಡಿಯೋಕ್ಕೆ ಏನೂ ತೊಂದರೆ ಇಲ್ಲ. ಬಟ್ ಇದು ಒಳ್ಳೆ ಚಾನ್ಸು. ಹೊಡೆದ್ರೆ ಈ ಥರ ಹೊಡಿಬೇಕು. ಒಂದು ನೀವು ಹೇಳ್ದಂಗೆ ಬಾಂಗ್ಲಾದೇಶ್ ಥರ ಈ ಗಿಲ್ಗಿಟ್ ಪಾಕಿಸ್ತಾನ ಎತ್ಬಿಡ್ಬೇಕು, ಇಲ್ಲ POK ಅಂತ ತಗೊಂಡ್ಬಿಡ್ಬೇಕು. ಇದು ನಮಗೆ ಭಾಳ ಒಳ್ಳೆ ಆಪರ್ಚುನಿಟಿ. ಎಸ್, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಅವರೇ ಈ ಡಿಬೇಟಲ್ಲಿ ಭಾಗವಹಿಸಿದ್ದಕ್ಕೆ. ಒಟ್ಟಿನಲ್ಲಿ ಭಾರತ ಯಾವತ್ತೂ ಯುದ್ಧವನ್ನು ಬಯಸುವಂಥ ರಾಷ್ಟ್ರ ಅಲ್ಲ, ಬಟ್ ಯುದ್ಧವನ್ನು ಯಾರಾದರೂ ಬಯಸಿದರೆ ಹಿಂದೇಟು ಹಾಕಿದಂಥ ಉದಾಹರಣೆ ಕೂಡ ಇಲ್ಲ.
ಆ ಕಾರಣಕ್ಕಾಗಿ ಪಾಕಿಸ್ತಾನದಿಂದ ಏನು ಬೆದರಿಕೆ ಬರ್ತಾ ಇದೆ, ಆ ಬೆದರಿಕೆಯನ್ನು ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ಭಾರತಕ್ಕೆ ಬಹಳ ಚೆನ್ನಾಗಿದೆ. ಇಂಡಿಯನ್ ಆರ್ಮಿ ಸಶಕ್ತವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.